ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿಜಯವಾಣಿ ಡಿಜಿಟಲ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಅವರದ್ದು ಬಹುಮುಖ ವ್ಯಕ್ತಿತ್ವ. ಅಂಡರ್ವರ್ಲ್ಡ್ ಜಗತ್ತಿನ ಆಳ ಅಗಲ ನೋಡಿ ಬಂದಂಥವರು. ಲೇಖಕರು, ಹೋರಾಟಗಾರರು, ಸಿನಿಮಾ ಸಾಹಿತಿಗಳು, ನಿರ್ದೇಶಕರು ಹಾಗೂ ಪ್ರಗತಿಪರ ಚಿಂತಕರು. ಅವರೇ ಅಗ್ನಿ ಶ್ರೀಧರ್. ಅಗ್ನಿ ಶ್ರೀಧರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬ ಆಲ್ಮೋಸ್ಟ್ ಒಂದು ವರ್ಷ ಆಯಿತು ನಿಮ್ಮನ್ನು ನೋಡಿ. ಹೌದು. ಹೇಗಿದ್ದೀರಿ? ಫೈನ್, ಐ ಆಮ್ ಫೈನ್, ಟೋಟಲಿ ಫೈನ್. ಸೊ ಅಗ್ನಿ ಶ್ರೀಧರ್ ಅವರು ಪ್ರತಿ ಬಾರಿ ಏನೋ ಮಾಡಿದ್ರು ಒಂದು ರೀತಿಯ ಒಂದು ವಿಶೇಷತೆ ಇರುತ್ತೆ ಅದರಲ್ಲಿ. ಸೊ ಇವಾಗ ನೀವು ಬರೆದಿರುವಂಥ ಸಿನಿಮಾ ಕತೆ ಮತ್ತು ಸಂಭಾಷಣೆ ಕೂಡ ಒಂದು ರೀತಿಯ ವಿಭಿನ್ನವಾಗಿದೆ. ಅದನ್ನು ನಾವು ಟ್ರೇಲರ್ ನೋಡಿದ್ರೇ ನಮಗೆ ಗೊತ್ತಾಗುತ್ತೆ. ಫಸ್ಟು ಹೆಸರಿಂದನೇ ಅದು ತುಂಬ ಒಂದು ದೊಡ್ಡ ಮಟ್ಟದ ಕುತೂಹಲವನ್ನು ಕೇಳಿಸುತ್ತೆ. KREEM, ಕ್ರೀಮ್. ಏನಿದೆ ಸರ್? ಕ್ರೀಮ್ ಅಂದರೆ ದಶ ದೇವಿಯರು ಅಂತ ಹೇಳಿದ್ದಾರೆ. ಕಾಳಿ, ದುರ್ಗಿ, ಮಾತಂಗಿ, ಭೈರವಿ, ಈ ರೀತಿ ದಶದೇವಿಯರು. ಅದರಲ್ಲಿ ಕಾಳಿಯ ಬೀಜ ಮಂತ್ರ ಕ್ರೀಮ್. ಬೀಜ ಮಂತ್ರ ಅನ್ನೋದು ಯಾಕೆ ಮಾಡ್ತಾರೆ? ಜಪಿಸುವಾಗ ಒಂದು ಮಂತ್ರ ಇಟ್ಕೋ, ರಾಮ್ ರಾಮ್ ಅಂತ ಮಾಡ್ತಾರೆ, ಓಂ ನಮಃ ಶಿವಾಯಮ ಅಂತ ಮಾಡ್ತಾರೆ, ಗಮ್ ಗಣಪತಾಯ ಅಂತ ಮಾಡ್ತಾರೆ. ಹಾಗೆ ಕ್ರೀಮ್ ಕಾಲಿಕಾಯ ನಮಃ ಅನ್ನೋದು ಆಕೆಯ ಮಂತ್ರ. ಅದರಲ್ಲಿ ಕ್ರೀಮ್ ಅನ್ನೋದು ವೈಬ್ರೇಷನ್, ಬೀಜ ಮಂತ್ರ. ಕಾಳಿ ಮಾ ಬೀಜ ಮಂತ್ರ. ಇದು ಕ್ರೀಮ್ ಅನ್ನೋ ಕತೆ ಕಾಲ್ಪನಿಕನ ಅಥವಾ ಸತ್ಯ ಘಟನೆಗಳನ್ನು ಆಧರಿಸಿದ್ದ? ಘಟನೆಗಳು, ವಾಸ್ತವಿಕ ಘಟನೆಗಳು, ಜರುಗಿರೋ ಘಟನೆಗಳು. ಆದರೆ ಸಿನಿಮ್ಯಾಟಿಕ್ ಫ್ರೀಡಮ್ ತುಂಬಾ ಇದೆ. ಆ ಒಂದು ಆಧರಿಸಿರೋ ಘಟನೆಗಳನ್ನ ಜನಕ್ಕೆ ತಲುಪಿಸ್ಬೇಕಾದ್ರೆ, ಪ್ರೇಕ್ಷಕರಿಗೆ ತಲುಪಿಸ್ಬೇಕಾದ್ರೆ ನಾವು ಅದನ್ನು ಸ್ವಲ್ಪ ನೀವು ಗೊತ್ತು, ನೀವು ಸಿನಿಮಾಗಳು ನೋಡ್ತೀರಿ, ಸ್ವಲ್ಪ ಬೇಸರ ಆದರೂ ಸಹಿಸ್ಕೊಳ್ಳೋದಿಲ್ಲ, ಕುತ್ಕೊಳ್ಳೋಕ್ಕಾಗೋದಿಲ್ಲ ಥಿಯೇಟರ್. ಅದನ್ನು ಉಪಯೋಗಿಸ್ಕೊಂಡು ವಾಸ್ತವಿಕವಾಗಿ ಜರುಗ್ತಾ ಇರೋ ಸಂಗತಿಗಳ ಬಗ್ಗೆ ಹೇಳಿದ್ದೀವಿ. ಯಾಕಂತಂದ್ರೆ ಸಹಜವಾಗಿ ಅಗ್ನಿ ಶ್ರೀಧರ್ ಅವರು ಕತೆ ಬರೆದಿದ್ದಾರೆ ಅಥವಾ ಅಗ್ನಿ ಶ್ರೀಧರ್ ಅವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದಾಗ ತುಂಬ ಕುತೂಹಲ ಇರುತ್ತೆ ಜನಕ್ಕೆ. ಯಾಕಂದರೆ ನಿಮ್ಮ ಈ ಹಿಂದಿನ ಸಿನಿಮಾಗಳು, ಆ ದಿನಗಳು ಆಗಿರ್ಬೋದು, ಹೆಡ್ ಬುಷ್ ಆಗಿರ್ಬೋದು, ಸೊ ಒಂದು ರೀತಿಯ ಅವು ಸಮಾಜದಲ್ಲಿ ನಡೆದಿರುವಂಥ ಘಟನೆಗಳನ್ನು ಆಧರಿಸಿ ಅದಕ್ಕೆ ಒಂದು ಸಿನಿಮ್ಯಾಟಿಕ್ ರೂಪವನ್ನು ಕೊಟ್ಟಂಥವ್ರು ನೀವು. ಸೊ ಈ ಮೂವಿಯಲ್ಲೂ ನಾವು ಅದನ್ನು ಕಾಣ್ತೀವಿ, ಶ್ರೀಧರ್ ಅವರ ಕೈಚಳಕವನ್ನು. ಅಂದರೆ ಆ ಮೂವಿಗಳಲ್ಲಿ ವೈಯಕ್ತಿಕವಾಗಿ ನನ್ನ ಬದುಕಿನಲ್ಲಿ ಘಟಿಸಿದ್ದ ಘಟನೆಗಳು ಯಾವುದೋ ಆ ದಿನಗಳಿರ್ಬೋದು, ಎದೆಗಾರಿಕೆ ಇರ್ಬೋದು, ಸ್ಲಂಬಾಲ ಇರಬಹುದು, ಇವೆಲ್ಲ. ಆದರೆ ಇದು ನನ್ನ ಬದುಕಿನಲ್ಲಿ ಘಟಿಸಿಲ್ಲ. ಆದರೆ ನಾನಿರೋ ಸಮಾಜದಲ್ಲಿ ನನಗೆ ಗೊತ್ತಿದೆ. ಬರೀ ನನ್ನ ನಂಬಿಕೆ ಅಲ್ಲ, ಖಚಿತವಾಗಿ ಗೊತ್ತಿರೋ ಸಂಗತಿಗಳನ್ನು ಆಧರಿಸಿ ಮಾಡಿರೋ ಸಿನಿಮಾ. ಸೊ ಈಗ ನರಬಲಿ ಅಂತೀರಿ. ನಾವು ಯಾವಾಗಲೂ ಈ ಹಿಂದೆ ಅಂದರೆ ಒಂದು 3-4 ದಶಕಗಳ ಹಿಂದೆ ಅಥವಾ 2 ದಶಕಗಳ ಹಿಂದೆ ಇನ್ನೂ ಆವಾಗ ಸ್ವಲ್ಪ ಕೇಳಿ ಬರ್ತಿತ್ತು. ಇವಾಗ ಹೇಗೆ ನಾವು ಆಧುನಿಕತೆಯತ್ತ ಹೆಚ್ಚು ಒಲವು ತೋರ್ತಾ ಇದ್ದೀವಿ, ಮೂವ್ ಆಗ್ತಾ ಇದ್ದೀವಿ, ಆದ ನಂತರ ನರಬಲಿ ಅನ್ನೋದು ಇವಾಗ ಅಷ್ಟೊಂದು ಇಲ್ಲ ಈ ಮುಂದುವರೆದ ಸಮಾಜದಲ್ಲಿ. ಸೊ ಈ ಕತೆ ಇವಾಗ ರೆಲೆವೆಂಟ್ ಅನಿಸುತ್ತೆ ನಿಮಗೆ? ಬಹಳಷ್ಟು ಜನ ನರಬಲಿ ಅನ್ನೋದನ್ನು ಹೇಗೆ ತೊಗೊಂಡ್ಬಿಟ್ಟಿದ್ದಾರೆ ಅಂದರೆ, ನಮ್ಮ ಕಾಲಘಟ್ಟದಲ್ಲಿ ಅದು ಹೆಚ್ಚು ಸಂಭವಿಸ್ತಿಲ್ಲ. ಯಾಕೆ ಸಂಭವಿಸ್ತಿಲ್ಲ ನಮಗೆ ಗೊತ್ತಿಲ್ವಲ್ಲ. ಏನು ನರಬಲಿನ ಈ ಕಬ್ಬಾಳಮ್ಮನ ಕುರಿ ಕೊಡ್ತಾರಲ್ಲ, ಹಂಗೆ ಕೊಡೋಕ್ಕಾಗತ್ತಾ? ಜನ ಕರೆದು ಜಾತ್ರೆಯಲ್ಲಿ ಕೊಡೋಕ್ಕಾಗತ್ತಾ? ಜನನ ಜಾತ್ರೆಯಲ್ಲಿ ಕಡಿಯೋಕ್ಕಾಗತ್ತಾ? ಎಲ್ಲಿ ಕಡಿಯೋಕ್ಕಾಗತ್ತೆ? ಎಲ್ಲ ಕಾಲದಲ್ಲೂ ಗೋಪ್ಯವಾಗೇ ನಡೀತಾ ಇದ್ದದ್ದು ಇವತ್ತು ತುಂಬ ನಡೀತಿದೆ. ಮತ್ತು ಸಿದ್ದು ಅವರೇ, ನೀವು ಒಂದು ಗಮನಿಸಿರಲ್ಲ, ತಿಂಗಳಿಗೆ 2 ಅಥವಾ 3 ಬಾರಿ ಒಂದಲ್ಲ ಒಂದು ನರಬಲಿಯ ಸಂಬಂಧಿಸಿದ ಇದು ಘಟನೆ ಮಾಹಿತಿ ಸಿನಿಮಾ ಇದರಲ್ಲಿ ಇದ್ದೇ ಇರುತ್ತೆ, ಪತ್ರಿಕೆಗಳಲ್ಲಿ. ಮತ್ತು ವರ್ಷದಲ್ಲಿ ಹೆಚ್ಚು ಕಡಿಮೆ 1000 ಇಂಡಿಯಾದಲ್ಲಿ ನಡೀತಾ ಇದೆ. 1000 ಅಂದರೆ ಕೇಸ್ ಆಗೋದನ್ನು ಅರ್ಥ ಮಾಡ್ಕೊಳ್ಳಿ. ಎಲ್ಲವೂ ಕೇಸ್ ಆಗಲ್ಲ, ಎಲ್ಲೋ ಒಂದು 100ಕ್ಕೆ 1 ಹೊರಗಡೆ ಬರುತ್ತೆ. ಯಾಕೆಂದರೆ ಅತ್ಯಂತ ಗೋಪ್ಯವಾಗಿ ಜರುಗುವ ಕ್ರಿಯೆ ಇದು. ಇಟ್ ಇಸ್ ನಾಟ್ ಇವನ್ ಲೈಕ್ ರೇಪ್. ಅತ್ಯಂತ ಗೋಪ್ಯವಾಗಿ ಸಮಾಜ ಯಾವ ಕಾರಣಕ್ಕೂ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಎಲ್ಲೋ ಸ್ಮಶಾನದ ಮೂಲೆಯಲ್ಲಿ ಸಣ್ಣ ಮಗುನ, 2 ವರ್ಷ 3 ವರ್ಷ ಮಗುನ ಬಲಿ ಕೊಡ್ತಾರೆ. ತೀರಾ ಗೋಪ್ಯವಾದ ಸ್ಥಳಗಳಲ್ಲಿ ಮಹಿಳೆಯರನ್ನ ಬಲಿ ಕೊಡ್ತಾರೆ. ನಾನು ನಿಮಗೆ ಒಂದು ಕೇಳ್ತೀನಿ, ನಾನು ಯಾರ ಕಡೆನೂ ಬೆರಳು ತೋರಿಸೋದಿಲ್ಲ. 10 ವರ್ಷದ ಅವಧಿಯಲ್ಲಿ 100 ಹೆಣ್ಣುಮಕ್ಕಳು ಧರ್ಮಸ್ಥಳದಲ್ಲಿ ಒಂಟಿ ಅಪರಿಚಿತ ಮಹಿಳೆಯರ ಶವ ಸಿಗುತ್ತೆ. ಅದರಲ್ಲಿ ಒಂದಷ್ಟು ಸೂಸೈಡ್ ಮಾಡ್ಕೊಂಡಿರ್ಬೋದು. ಸೂಸೈಡ್ ಮಾಡ್ಕೊಳ್ದೆ ಇರೋದಿಲ್ವಾ? ನಾನು ಆ ಕೋರ್ಟ್ಗಳಲ್ಲಿ ಮಾಹಿತಿ ತರ್ಸೋಕೆ ಹೋದರೆ ಸಾಧ್ಯನೇ ಆಗಲಿಲ್ಲ. ಅವ್ರು ಏನಂತ ಮಾಡಿ ಇದು ಮಾಡಿದೆ, ಕೋರ್ಟ್ ಅದನ್ನು ಪರಿಗಣಿಸಿದೆ. ಯಾಕೆ ಅದನ್ನು ಪತ್ತೆ ಮಾಡೋಕ್ಕೆ ಟ್ರೈ ಮಾಡಲಿಲ್ಲ? ನಾನು ಯಾರು ಕೊಟ್ಟಿದ್ದಾರೆ, ಬಲಿ ಕೊಟ್ಟಿದ್ದಾರಾ ಬೆರಳು ಮಾಡಲ್ಲ. ಬಟ್ 100 ಅಪರಿಚಿತ ಶವಗಳು ಸಿಕ್ತು ಅಂದಾಗ 10 ವರ್ಷದಲ್ಲಿ ನಮ್ಮ ಕಣ್ಣು ತೆರಿಬೇಕಲ್ವಾ? ಆ ಥರ ವಾರಣಾಸಿಲಿ ಎಷ್ಟು ಸಿಗುತ್ತೆ, ತಾರಾಪೀಠದಲ್ಲಿ ಎಷ್ಟು ಸಿಗುತ್ತೆ,
ಜಾರ್ಖಂಡಲ್ಲಿ ಎಷ್ಟು ಸಿಗುತ್ತೆ, ಟ್ರೈಬಲ್ ಕಮ್ಯುನಿಟಿಗಳಿರೋ ಕಡೆ ಎಷ್ಟು ಸಿಗುತ್ತೆ, ನಾವು ಕರ್ನಾಟಕದಲ್ಲೇ ರಾಯಚೂರು ಇಂಥ ಕಡೆ ಎಷ್ಟು ಇದಾಗುತ್ತೆ, ಮಿಸ್ ಆಗ್ತಾರೆ. ಮಿಸ್ಸಿಂಗ್ ಆದವ್ರು ಏನಾಗ್ತಾ ಇದ್ದಾರೆ. ಆದರೆ ಈ ಬಗ್ಗೆ ಒಂದು ಅಂದರೆ ಸರ್ಕಾರನೇ ಅಂತಂದರೆ ಪೊಲೀಸ್ ಇಲಾಖೆ ಆಗಿರ್ಬೋದು ಒಂದು ದೊಡ್ಡ ಮಟ್ಟದ ಒಂದು ತನಿಖೆ ಅಂತ ಹೇಳ್ತೀವಿ. ತನಿಖೆ ಅನ್ನೋಕ್ಕಿಂತ ಯಾವುದೇ ಒಂದು ಕ್ರೈಮ್ ಇನ್ಸಿಡೆಂಟ್ ಆದಾಗ ಒಂದಿಷ್ಟು ದಿನ ಎನ್ಕ್ವೈರಿ ಮಾಡ್ತಾರೆ, ಏನೋ ಮಿಸ್ಸಿಗೆ ಸ್ವಲ್ಪ ದಿನ ನೋಡ್ತಾರೆ, ಸಿಕ್ಕಿಲ್ಲ ಅಂದ ತಕ್ಷಣ ಅದು ಅಲ್ಲೇ ಕೇಸ್ ಕ್ಲೋಸ್ ಮಾಡಿ ಹಾಕಿಬಿಡ್ತಾರೆ. ಬಿ ರಿಪೋರ್ಟ್ ನಿಮಗೆಲ್ಲ ಗೊತ್ತು. ಸೊ ಇಂಥ ಕೇಸ್ಗಳಲ್ಲಿ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಸ್ತೃತವಾದ ತನಿಖೆ ಆಗಬೇಕಾಗತ್ತೆ ಅಲ್ವಾ? ಅಲ್ಲ, ಹೇಗೆ ಮಾಡ್ತಾರೆ? ಯಾಕೆ ಈಚೆ ಬರೋದೇ ಇಲ್ಲಲ್ಲ ಇದು. ಈಗ ಮಕ್ಕಳು ಬಲಿ ನಾನು ಹೇಳಿದ್ನಲ್ಲ, ತಿಂಗಳಿಗೆ 4-5 ಕಡೆ ನಮ್ಮ ಸೌತ್ ಇಂಡಿಯಾದಲ್ಲೇ ಬರ್ತೀವಿ. ನಾರ್ತ್ ಇಂಡಿಯಾ ಕೇಳಬೇಡಿ, ನಿಮ್ಗೆ ಹೋಗಿ ನೋಡಿ, ಆನ್ಲೈನ್ ನೋಡಿ ಎಷ್ಟು ನಡೀತಿದೆ ಒಂದು ವರ್ಷಕ್ಕೆ ಅಂತ. ಕೇಸ್ ದಾಖಲೆ ಆಗ್ತಿರೋದೇ ಮೋರ್ ದೆನ್ 250. ಇಲ್ಲ, ನಾವು ಪತ್ರಿಕೆಯಲ್ಲಿ ನಾವು ವರದಿ ಮಾಡ್ತಾ ಇರ್ತೀವಿ, ಟಿ ವಿ ಮಾಧ್ಯಮಗಳಲ್ಲೂ ಕೂಡ ನೋಡಿದ್ದೀವಿ. ಒಂದಿಷ್ಟು ನಿಧಿ ಆಸೆಗೋಸ್ಕರ, ಇನ್ನೊಂದು ಸರಿ ಏನೋ ಒಂದು ಅವ್ರಿಗೆ ಸಿದ್ಧಿಗೋಸ್ಕರ ಈ ಥರ ನರಬಲಿ ಆಗಿದೆ ಅಂತೇಳಿ ಬರುತ್ತೆ. ನಂತರ ಅದು ಸುದ್ದಿ ಆಗುತ್ತೆ, ಆಮೇಲೆ ಮಾಮೂಲಾಗಿ ಅದು ಎಲ್ಲಿ ಕೇಸ್ ಹೋಗುತ್ತೆ ನಾವು ಫಾಲೋ ಅಪ್ ಮಾಡಲ್ಲ, ಅದು ಅಲ್ಲಿಗೆ ಇಲ್ಲ. ಪೊಲೀಸ್ ಏನು ಮಾಡೋಕ್ಕಾಗಲ್ಲ ಇದರಲ್ಲಿ. ಯಾಕೆ ಬಹಳ ಗೌಪ್ಯವಾಗಿ ನಡೆಯೋದ್ರಿಂದ, ಬಲಾಢ್ಯ ವ್ಯಕ್ತಿಗಳು ಕೊಡಿಸ್ತಾ ಇರೋದ್ರಿಂದ ಪೊಲೀಸ್ ಹೇಳಿದ ಇದು ಎಷ್ಟು ಕಣ್ಣಿಟ್ಟು ನೋಡಿದ್ರು ಅವರು ಎಚ್ಚರಿಕೆ. ಆಮೇಲೆ ಬರೀ ಇಂಡಿಯಾದಲ್ಲಿ ನಡೀತಿಲ್ಲ ಇದು, ಇಡೀ ವರ್ಲ್ಡ್ನಲ್ಲಿ ನಡೀತಾ ಇದೆ. ಈ ಆಫ್ರಿಕಾದಲ್ಲಿ ಈಗ ಆಕ್ಟಿವಿಸ್ಟ್ಗಳು ಹೊರಗಡೆ ಬಂದಿದ್ದಾರೆ. ರಿಚುವಲ್ ಕಿಲ್ಲಿಂಗ್ಸ್ ಆಫ್ ಪ್ರಾಸ್ಟಿಟ್ಯೂಟ್ಸ್ ಸ್ಟಾಪ್ ಆಗಬೇಕು. ತುಂಬ ಎವ್ರಿ ಡೇ 2-3 ಬರ್ತಾ ಇದೆ ಅಲ್ಲಿ. ಮೋಸ್ಟ್ ಆಫ್ ದ ಆಫ್ರಿಕನ್ ನೇಷನ್ಸ್ ಅಲ್ಲಿನ ಆಕ್ಟಿವಿಸ್ಟ್ಗಳು ಬಂದಿದ್ದಾರೆ. ಅವರಿಗೆ ಪ್ರೊಟೆಕ್ಷನ್ ಕೊಡಿ. ಅವ್ರನ್ನ ಯಾರಾದ್ರು ಹುಡುಗ ಕರ್ಕೊಂಡೋದ್ರೆ ಅವನು ಮೊದಲು ಇದು ಮಾಡಿಸ್ಬೇಕು, ಅವಳು ಬೀದಿ ವೇಷನೇ ಆಗಿರಲಿ, ನಾನು ಇಂಥವಳನ್ನ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿ ಆ ನಂಬರ್ ಕೊಡಬೇಕು ಅಂತೇಳಿ ಇವತ್ತು ನೀವು ಕೊಡಿ. ಈಗ ನಡೀತಿದೆ ಇವತ್ತಲ್ಲ, ಅಂದರೆ ಈ ನಡುವೆ ಕಾಮನ್ ಆಗಿ ನಡೀತಿದೆ. ಅಂದರೆ ಇದರಲ್ಲಿ ಅತ್ಯಂತ ಸಮಾಜದ ಏನೋ ಗಣ್ಯ ವ್ಯಕ್ತಿಗಳಂತ ಹೇಳ್ತೀವಿ, ಅವರೇ ಇನ್ವಾಲ್ವ್ ಆಗಿದ್ದಾರೆ. ನರಬಲಿ ಪಕ್ಕ ಆಯ್ತು ಬಿಡಿ. ಜೀವ ಬಲಿ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಎಷ್ಟು ಕುರಿಗಳು ಕೊಡ್ತಾರೆ ಜಾತ್ರೆಗಳಲ್ಲಿ ಅಥವಾ ಗ್ರಾಮ್ಯ ದೇವತೆಗಳಿಗೆ? ಕೋಣ ಎಷ್ಟು ಕೊಡ್ತಾರೆ? ಇಲ್ಲಿ ಬಿಡಿ, ಕಾಮಾಖ್ಯದಲ್ಲಿ ಎಷ್ಟು ಕೊಡ್ತಾರೆ? ಪೊಲೀಸ್ ಹೆಸರಿಗೇನೆ ಕೋಣಗಳನ್ನ ಕಡಿಯೋದ್ರ ವಿರುದ್ಧವಾಗಿ ಕಾನೂನಿದೆ, ಸ್ಟಾಪ್ ಮಾಡ್ಸೋಕ್ಕಾಗ್ತಿಲ್ಲ. ಈಗ ಇದನ್ನೇ ನೀವು ಆ ಒಂದು ನಂಬಿಕೆಯನ್ನು ಬೆಳೆಸ್ಕೊಂಡಿದ್ದೀರಿ, ಬಿಲೀಫ್ ಸಿಸ್ಟಮ್. ಇದನ್ನು ಯಾಕೆ ಕೊಡ್ತಿದ್ದೀರಿ? ಸಂಪ್ರೀತಿಗೊಳಿಸೋದಕ್ಕೆ, ದೇವತೆಗಳನ್ನ ಸಂಪ್ರೀತಿಗೊಳಿಸೋದಕ್ಕೆ ಈ ಬಲಿ ಕೊಡ್ತಾಯಿದ್ದೀರಿ. ನೀವು ಕುರಿಯಿಂದ ಶುರು ಮಾಡಿ, ಕೋಳಿಯಿಂದ ಶುರು ಮಾಡಿ, ಕೋಣ ಕೊಟ್ಟ ಮೇಲೆ ಅದಕ್ಕಿಂತಲೂ ಶ್ರೇಷ್ಠ ಯಾವುದು? ಮನುಷ್ಯರಲ್ಲಿ ಸುಲಭ ಯಾವುದು ಕಂಡುಹಿಡ್ಕೊಂಡಿದ್ದಾರೆ. ಮಕ್ಕಳು ಯಾವುದು ಕೊಡಬೇಕು, ಗಂಡಸರನ್ನ ಯಾವುದು ಕೊಡಬೇಕು, ಮಹಿಳೆಯರನ್ನ ಯಾವುದು ಕೊಡಬೇಕು. ಗಂಡಸು ಆಲ್ಮೋಸ್ಟ್ ಸ್ಟಾಪ್ ಆಗೋಗಿದೆ. ಬ್ರಿಟಿಷ್ ಕಾಲದಲ್ಲೇ ಸ್ಟಾಪ್ ಆಗೋಯಿತು. ಬ್ರಿಟಿಷ್ ಫಸ್ಟ್ ಇದ್ರ ವಿರುದ್ಧ ಕಾನೂನು ಮಾಡಿದ್ದು ಬ್ರಿಟಿಷರು. ಮೊಘಲರ ಕಾಲದಲ್ಲೂ ಕಾನೂನು ಇರಲಿಲ್ಲ, ದೇವಸ್ಥಾನಗಳಲ್ಲಿ ಕೊಡ್ತಿದ್ರು. ಇವತ್ತು ನೇಪಾಳದ ದೇವಸ್ಥಾನಗಳಲ್ಲಿ ಕೊಡ್ತಾರೆ. ಸೊ ಇದು ಇವತ್ತು ಇಲ್ಲೂ ಕೂಡ ವ್ಯಾಪಕವಾಗಿ ನಡೀತಿದೆ. ವ್ಯಾಪಕ ಅಂತ ಯಾಕೆ ಹೇಳ್ತೀನಿ, ಒಂದು ಕನೆಕ್ಷನ್ ಕೊಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ದಂಡೋಪಾಳ್ಯ ಅವರು ಕಳ್ಳರ ಗುಂಪು. ಆ ಜನಾಂಗನೇ ಕಳ್ತನದಲ್ಲಿ ಬಂದಿರೋ ಜನಾಂಗ. ಅದು ಅವಿದ್ಯಾವಂತರು. ಇದು ಮತ್ತು ಅವ್ರದ್ದು ರೂಲ್ ಏನು ಕಲಿಸ್ಕೊಡ್ಬೇಕಾದ್ರೆ, ಯಾವುದೇ ಮನುಷ್ಯ ನೀನು ಕಣ್ಣಿಗೆ ಬಿದ್ದರೆ ನೀನು ಕಳ್ತನ ಮಾಡಬಾರ್ದು, ಜನರ ಕಾರಣದಂಗೆ ಕಳ್ತನ ಮಾಡಬೇಕು. ಅವ್ರನ್ನ ಆಗಾಗ ಹಿಡಿತಿರ್ತಾರೆ. ಮೊದಲು 100 ಜನ ಇದ್ದರು, ಆಮೇಲೆ 10, 15, 20 ಜನ ಕಾಮನ್ ಆಗಿದ್ದರು. ಆ ಹಿಡಿದ ಟೈಮ್ನಲ್ಲಿ ಇದು ವರ್ಷಕ್ಕೆ 1-2 ಈ ಥರ ಹೆಚ್ಚು ಕಮ್ಮಿ 80ರಿಂದ 100 ಒಂಟಿ ಮಹಿಳೆಯರ ಶವಗಳು ಸಿಕ್ಕಿರ್ತವೆ 90ಸ್ನಲ್ಲಿ. ಅದನ್ನೆಲ್ಲ ಅವ್ರ ತಲೆ ಕಟ್ತಾರೆ. ಈಗ ನಡೀತಿಲ್ವೇನೋ ಅಂತಾರಲ್ಲ, ಅವ್ರು ಇದ್ದದನ್ನು ಗಮನಿಸೋಕೆ ಹೋಗೋದಿಲ್ಲ, ಅವ್ರ ತಲೆ ಕಟ್ತಾರೆ. ನನಗೆ 2008-9ರಲ್ಲಿ ನಮ್ಮದು ಎದೆಗಾರಿಕೆ ಸಿನಿಮಾ ಬರ್ತದೆ. ಆ ಸಿನಿಮಾ ಬರೋ ಸಮಯದಲ್ಲಿ ದಂಡೋಪಾಳ್ಯದವ್ರಿಗೆ 8 ಕೇಸಲ್ಲಿ ಮರಣದಂಡನೆ. ಒಂದು ಕೇಸ್ ಅವರು ಇನ್ನೊಂದು ಕೇಸಲ್ಲಿ ಮರಣದಂಡನೆ ಆಗಲೇಬೇಕು. ಆದರೆ ಇಲ್ಲಿ ಯಾರು ಈ ಕೃತ್ಯ ಎಸಗಿದ್ದಾರೆ ಅಂತ ಹೇಳ್ತಿದ್ದಾರೋ ಇವರೆಲ್ಲ ನಮ್ಮ ಬಚ್ಚನ್ ಮತ್ತು ಲೋಕಿ ಅಂತ ಇದ್ದಾರೆ, ನಮ್ಮ ಜೈಲಲ್ಲಿ ಆ ಟೈಮಲ್ಲಿ ಇರ್ತಾರೆ. ಅವರೆಲ್ಲ ಬಂದು ಹೇಳ್ತಾರೆ ನನಗೆ, ಅವ್ರು ಒಂದು ಮರ್ಡರ್ ಮಾಡಿಲ್ಲ, ಅವ್ರ ತಲೆ ಕಟ್ಟಿದ್ರು. 86ನೇ ಇಸ್ವಿನಲ್ಲಿ ನಾನು ಕೊತ್ವಾಲ್ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಾಗ ಕುರಿ ಕೆಂಪ ಅನ್ನುವ ತುಮಕೂರಿನ ಒಂದು ಕುಟುಂಬ ಕರ್ಕೊಂಬಂದು ಅವ್ರ ತಲೆಗೆ 40 ಒಂಟಿ ಮಹಿಳೆಯರೇ ಇದು ಕಟ್ತಾರೆ. ಅದು ಒಂದು ಕೋರ್ಟಲ್ಲೂ ಅವ್ರಿಗೆ ಶಿಕ್ಷೆನೂ ಆಗಲ್ಲ, ಇದು ಆಗಲ್ಲ. ಆದರೆ ಇಲ್ಲಿ 8 ಕೇಸಲ್ಲಿ ಮರಣದಂಡನೆ ಕೊಟ್ಟಿರ್ತಾರೆ. ಕಡೆಗೆ ಹೈಕೋರ್ಟ್ ಕೆಲವನ್ನ ಬಿಡುತ್ತೆ, ಸುಪ್ರೀಂ ಕೋರ್ಟ್ ಬಿಡುತ್ತೆ. ನಾನು ಇದ್ರ ಬಗ್ಗೆ ಮಾತನಾಡಿದಾಗ ಆಗ ತಾನೇ ಮರಣದಂಡನೆ ಕೊಟ್ಟಿದ್ರು. ಆಗ ನಾನು ಓಪನ್ ಪ್ರೆಸ್ ಮೀಟ್ನಲ್ಲಿ ಹೇಳಿದೆ, ಅವ್ರಿಗೆ ಒಂದೇ ಒಂದು ಕೇಸು ಕೂಡ ಮಾಡಿಲ್ಲ. ಒಬ್ಬ ಮಹಿಳೆಯ ಕೊಂದಿದ್ರು ಪರವಾಗಿಲ್ಲ, 10 ಜನ ಕೊಂದಿದ್ರು, 80 ಜನ ತಲೆ ಕಟ್ಟಿದ್ರು, ಕೊಂದಿಲ್ಲ ಅಂತ ಹೇಳಿದಾಗ ಅಲ್ಲಿದ್ದ ಪ್ರೆಸ್ನವರು ಆ ಇನ್ಸ್ಪೆಕ್ಟ್ರಿಗೆ ಮಾಡ್ತಾರೆ. ಅವ್ರ ಹೆಸರು ಇವತ್ತು ಗೊತ್ತಿದೆ, ಚಲಪತಿ ಅಂತ, ಕೇಸ್ ಹಾಕಿದ್ದವರು. ಅವ್ರಿಗೆ ಮಾಡಿಬಿಟ್ಟು ಅಗ್ನಿಶ್ರೀಧರ್ ಹೇಳ್ತಿದ್ದಾರೆ, ಅವರೊಂದು ಕೊಲೆ ಮಾಡಿಲ್ಲ, ಏನು ಹೇಳ್ತೀರಿ? ಇಲ್ಲ, ಅವ್ರು ಒಪ್ಕೊಂಡಿದ್ರು, ನಾವು ವಿಡಿಯೋ ಮಾಡಿಸಿದ್ದೀವಿ.
ಆಗ ಅಗ್ನಿಶ್ರೀಧರ್ ಜೊತೆ ಮಾತನಾಡಿ ಅಂತಾರೆ, ಹ್ಞೂ ರೆಫ್ಯೂಸ್ ಮಾಡ್ತಾರೆ ಅವರು. ಅವರೇನು ನಮಗೂ ಅವ್ರಿಗೆ ಸಂಬಂಧ ಇಲ್ಲ, ಅವ್ರೇನು ನಮ್ಮ ಆಫೀಸರಾ ಅಂತ ಕಟ್ ಮಾಡಿಬಿಡ್ತಾರೆ ಫೋನು. ಅದು ನಿಜವಾಗಿ ಅವರು ಮಾಡಿ ಇದು ಮಾಡಿದ್ದಿದ್ರೆ ಸುಮ್ಮನೆ ಇರ್ತಿದ್ರು ಆ ಪೊಲೀಸ್ ಆಫೀಸರ್. ನೀವು ಅಂಡರ್ವರ್ಲ್ಡಿಂದ ಬಂದವರು ಹುಚ್ಚುಚ್ಚ ಮಾತನಾಡಬೇಡಿ, ಏನು ನಾನ್ಸೆನ್ಸಿಂದ ಹೌದು ಹೇಳ್ಯಾರವರು ಮಾಡಲಿಲ್ಲ. ಆದರೆ ಮತ್ತು ಆಗ ಮರಣದಂಡನೆ ಕೊಟ್ಟಿರ್ತಾರಲ್ಲ ಅವರಿಗೆಲ್ಲ 2015 ಹೊತ್ತಿಗೆ ಅವ್ರನ್ನೆಲ್ಲ ಸುಪ್ರೀಂ ಕೋರ್ಟ್ ರಿಲೀಸ್ ಮಾಡುತ್ತೆ, ಮರಣದಂಡನೆಯನ್ನು ತೆಗೆದಾಕತ್ತೆ. ಆಗ ಒಂದು ಇದು ಬರೀತಾರೆ, ಇವ್ರು ಯಾರೂ ಅದರಲ್ಲಿ ಭಾಗವಹಿಸಿಲ್ಲ, ಜಡ್ಜ್ಗೆ ಇದು ಯಾಕೆ ಅರ್ಥ ಆಗಿಲ್ಲ, ಪೊಲೀಸ್ ಭಯ ಅಲ್ಲ ಅವರು, ಜಡ್ಜ್ಗಳಿಗೆ ಯಾಕೆ ಅರ್ಥ ಆಗಿಲ್ಲ. ಮತ್ತು ಅವ್ರ ಪರ ನಿಂತಿದ್ದವರಲ್ಲ ಸುಪ್ರೀಂ ಕೋರ್ಟ್ನಲ್ಲಿ ಗೌರ್ಮೆಂಟ್ ಲಾಯರ್ಗಳು, ಅಟ್ಲೀಸ್ಟ್ ಒಂದರಲ್ಲಾರು ಆಗಬೇಕಾಗಿತ್ತಲ್ಲ. ಈ ಕಾರಣಕ್ಕೆ ನನ್ನ ಇದು ಸದಾ ಕಣಕ್ತಾ ಇರುತ್ತೆ. ಆ ಸಮಯದಲ್ಲೇ ಸಿನಿಮಾ ಮಾಡಬೇಕು ಅಂತಿದ್ದೆ. ಎಲ್ಲ ಕಾಲಘಟ್ಟದಲ್ಲೂ ಇದು ಮುಂದುವರೆದಿದೆ. ನೀವು ಇವತ್ತು ನೋಡ್ತಾ ಇದ್ದೀರಲ್ಲ ನೀವು, 7 ತಿಂಗಳಿಗೆ 3 ಬಂದೇ ಬರ್ತದೆ ಪೇಪರ್ಗಳಲ್ಲಿ. ಗಂಡ ಹೆಂಡತಿ ಡಾಕ್ಟ್ರುಗಳು ಕೇರಳದಲ್ಲಿ ಅವರು ಕೊಟ್ಟಿದ್ದಾರೆ 2 ಮಕ್ಕಳನ್ನು, ಸ್ವಂತ 2 ಹೆಣ್ಮಕ್ಳನ್ನ ಆಂಧ್ರದಲ್ಲಿ ಕೊಟ್ಟಿದ್ದಾರೆ, ಸ್ವಂತ ಮಕ್ಕಳು 10-11 ವರ್ಷದ್ದು. ನಿಮ್ಮ ಈ ಕ್ರೀಮ್ ಸಿನಿಮಾದಲ್ಲಿ ಒಂದು ಈ ನಿಮ್ಮ ಅನುಭವಕ್ಕೆ ಬಂದಂಥ ಘಟನೆಗಳನ್ನು ಆಧರಿಸಿ ಸಿನಿಮಾ ಮಾಡಿದ್ದೀರಾ. ಇಲ್ಲ ಏನಾದ್ರು ಸಂದೇಶ ಇದೆಯಾ? ಸಂದೇಶ ಇಲ್ಲ, ಅರಿವು ಮೂಡಿಸೋ ಒಂದು ಪ್ರಯತ್ನ ಇದೆ. ಮೆಸೇಜನ್ನು ಕೊಡ್ತಾ ಇಲ್ಲ ನಾವು. ಆಮೇಲೆ ಎಲ್ಲ ಜನಗಳಿಗೂ ನೀವು ಹೋಗಿ ಇದನ್ನು ತಪ್ಪಿಸಿ ಅಂತ ಹೇಳೋಕ್ಕಾಗ್ತಿಲ್ಲ. ಆರ್ಡಿನರಿ ಮನುಷ್ಯ ಇದರಲ್ಲಿಲ್ಲ. ಇದನ್ನು ಈಗ ಕುರಿ ಕೊಡೋನು ಅಥವಾ ಮೇಕೆ ಆಡು ಕೊಡೋನು ಅವನು ಕೂಡ ಇದಕ್ಕೆ ಹೋಗೋದಿಲ್ಲ. ಇದು ಕೊಡ್ತಾರೆ ಅತ್ಯಂತ ಬಲಾಢ್ಯ ಜನ, ರಾಜಕೀಯವಾಗಿ ತುಂಬ ಎತ್ತರದಲ್ಲಿರ್ತಾರೆ. ಅದು ಆ ಜಾರ್ಖಂಡಲ್ಲೆಲ್ಲ ಸಾಕಷ್ಟು ಕಾಮನ್, ಇದು ಜಾರ್ಖಂಡಲ್ಲಿ ವೆರಿ ಕಾಮನ್. ಸೊ ಕೊಡ್ತಾ ಇದ್ದಾರೆ, ಕೇರಳದಲ್ಲಿ ಎಲ್ಲ ಕಡೆ ಕೊಡ್ತಾ ಇರೋದು ಇದನ್ನೇ, ಮಕ್ಕಳು ಅಷ್ಟೇ, ಮಹಿಳೆಯರನ್ನು ಅಷ್ಟೇ. ಮತ್ತು ಕೇಸ್ ಯಾಕೆ ಬರೋಲ್ಲ, ಪೊಲೀಸ್ ಯಾಕೆ ಏನು ಮಾಡೋಕ್ಕಾಗಲ್ಲ ಅಂದರೆ, ಮಹಿಳೆ ಯಾರು ಮಿಸ್ಸಿಂಗ್ ಅಂತ ಕಂಪ್ಲೇಂಟ್ ಇರೋಲ್ಲ, ಬೀದಿ ಸೂಳೆ, ಬೀದಿ ವೇಷ ಹೆಸರು ಸುಳ್ಳು ಕೊಟ್ಟಿರ್ತಾಳೆ, ಮತ್ತು ಮಗುನ ಕೊಂಡ್ಕೊಂಬಂದಿರ್ತಾರೆ. ಭಿಕ್ಷಾ ಬೇಡೋದಕ್ಕೆ ಮಗುನ ದೊಡ್ಡ ವ್ಯವಸ್ಥಿತ ಜಾಲ ಇದೆ, ಅದೆಲ್ಲರೂ ಓದ್ತಿದ್ದು ಏನೋ ಹಳ್ಳಿಗಳಿಂದ ಕೊಂಡ್ಕೊಂಬಂದ್ಬಿಡ್ತಾರೆ. 3,000 ರೂಪಾಯಿಗೆ ಮಕ್ಕಳನ್ನ ಮಾಡಿಕೊಳ್ಳುವಷ್ಟು ದಾರಿದ್ರ್ಯ ಇರೋ ಕುಟುಂಬಗಳು ನಮ್ಮ ದೇಶದಲ್ಲಿದ್ದಾವೆ. ಅವರು ತೊಗೊಂಬಂದು 1 ವರ್ಷ ಭಿಕ್ಷಕ್ಕೆ ಯೂಸ್ ಮಾಡ್ತಾರೆ. ಆಗೆಲ್ಲ ದಾರಿ ಕರ್ಕೊಂಡು ಹೋದಾಗ ಅವು ಎಳಬಾರ್ದಲ್ಲ, ಅವಕ್ಕೆ ಚರಸು ಗಾಂಜಾ ಕೊಟ್ಬಿಟ್ಟಿರ್ತಾರೆ, OPM ಇದೆಲ್ಲ. 6-7 ತಿಂಗಳಲ್ಲಿ ಮಗು ಕ್ಲೋಸ್. ಆಗ ಇವ್ರಿಗೆ ಮಾರ್ತಾರೆ ಅವರು. ನನ್ನ ಅನುಭವದಲ್ಲಿ ನೋಡಿರೋ ಪ್ರಕಾರ ಅಥವಾ ಕೇಳಿರೋ ಪ್ರಕಾರ ತುಂಬ ವೆರಿ 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 ಸೆನ್ಸಿಟಿವ್ ನೀವು ಕಥೆಯನ್ನು ತೊಗೊಂಡಿದ್ದೀರಿ, ಅಂದರೆ ಮ್ಯಾಟ್ರನ್ನ. ಜೊತೆಗೆ ಈ ರೀತಿಯೂ ಆಗುತ್ತಪ್ಪ ಅಂದರೆ ಕತೆ ಕೇಳೋಕ್ಕೆ ಒಂದ್ಸರಿ ಶಾಕ್ ಅನಿಸುತ್ತೆ. ಇನ್ನು ಸಿನಿಮಾ ನೋಡಿದಾಗ ನಮಗೆ ಗೊತ್ತಾಗಬೇಕು ಅದನ್ನ ಯಾವ ರೀತಿ ನೀವು ಮಾಡಿದ್ದೀರಾ ಅಂತ. ಭಾಳ ಸೆನ್ಸಿಟಿವ್ ಆಗಿ ಮಾಡಿದ್ದೀವಿ. ಇದರಲ್ಲೂ ಕೂಡ ನಮ್ಮ ಹಿಂದಿನ ಸಿನಿಮಾಗಳ ಥರನೇ ವಲ್ಗಾರಿಟಿ ಅಥವಾ ಕ್ರೂಡಿಟಿ ಇಲ್ಲ. ಮತ್ತು ಇಲ್ಲಿ ನರಬಲಿ ಕೊಡ್ತಾರೆ ಅಂತ ತಕ್ಷಣ ಆ ಮನುಷ್ಯನ ಬಗ್ಗೆ ನಮ್ಮ ಕಲ್ಪನೆ ಬರೋದು ಹೇಳಿ, ಭಯಾನಕವಾಗಿದ್ದಾನೆ, ರಾಕ್ಷಸಾಕಾರದ ವ್ಯಕ್ತಿ, ಕೋಪ ಜನಗಳು. ನಾನು ಇದರಲ್ಲಿ ಕೊಟ್ಟಿರೋ ವ್ಯಕ್ತಿ ನಿಜವಾಗಲೂ ಇದನ್ನು ಎಸಗಿರುವಂಥವ್ರು. ಆ್ಯಂಡ್ ಹಿ ವಾಸ್ ವೆರಿ ಡೀಸೆಂಟ್, ವೆರಿ ಹ್ಯೂಮನ್. ಯೂಶ್ವಲಿ ಜನಗಳ ಜೊತೆ ಮಾತನಾಡ್ಬೇಕಾದ್ರೆ ಭಾಳ ಹಂಬಲ್ ಆಗಿರ್ತಿದ್ರು, ಆಗರ್ಭ ಶ್ರೀಮಂತ. ಆದರೆ ಈ ಕ್ಯಾರೆಕ್ಟರ್ಗಳಿತ್ತು, ನಮ್ಗೆ ಗೊತ್ತು ಅವ್ರು ಮಾಡ್ತಿದ್ರು ಅಂತ. ಅದು ಎಲ್ಲಿ ಮಾಡ್ತಿದ್ರು, ಹೇಗೆ ಮಾಡ್ತಿದ್ರು ನಾವು. ಸೊ ಮೊದಲ ಬಾರಿಗೆ ನೀವು ಕೂಡ ಈ ಸಿನಿಮಾದಲ್ಲಿ ತೆರೆ ಮೇಲೆ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ನಿಮ್ಮ ಪಾತ್ರ ಏನಿದೆ? ಪಾತ್ರ ಏನು ಅಂತ ಹೇಳಲ್ಲ, ನನಗೆ ಇಷ್ಟ ಇರಲಿಲ್ಲ, ಎಳ್ಳಷ್ಟು ಇಷ್ಟ ಇರಲಿಲ್ಲ. ಯಾಕೆಂದ್ರೆ ನಮ್ಮದೇ 5-6 ಸಿನಿಮಾ ಮಾಡಿದ್ವಿ, ಅಲ್ಲೇ ಯಾಕೆ ಮಾಡಬಾರ್ದು, ನೀವು ಕಾಣಿಸ್ಕೊಳ್ಳಿ ಅಂತ ಹೇಳ್ತಿದ್ರು, ಅಟ್ಲೀಸ್ಟ್ 5 ನಿಮಿಷ ಕಾಣಿಸ್ಕೊಳ್ಳಿ ಅಂತ. ಐ ರೆಫ್ಯೂಸ್. ಯಾಕೆಂದ್ರೆ ನನಗೆ ಬೇರೆ ಇಮೇಜ್ ಇದೆ, ಸಿನಿಮಾ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಮತ್ತು ಸಿನಿಮಾದಲ್ಲಿ ಹೇಗೆ ಸ್ವೀಕರಿಸಿರ್ತಾರೆ ಪ್ರೇಕ್ಷಕ ಇದ್ದಾನಲ್ಲ, ಇಟ್ಸ್ ಎ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್. ಅಗ್ನಿ ಶ್ರೀಧರ್ ಇದ್ರು ಅಷ್ಟೇ, ಅವ್ರ ಅಪ್ಪ ಇದ್ರು ಅಷ್ಟೇ, ಏನೋ ಹಿಂಗಿದಾನೆ ಇವನು ಅಂದ್ಬಿಟ್ರೆ ಮುಗಿದೋಯ್ತಲ್ಲಿ. ಸೊ ಆ ರಿಸ್ಕ್ ಏನಕ್ಕೆ ಬೇಕು, ನನಗೆ ಅಗತ್ಯ ಏನಿದೆ ನಾನು ಮಾಡ್ತಾ ಇರಲಿಲ್ಲ. ಇದರಲ್ಲಿ ಪ್ರೊಡ್ಯೂಸರ್ ಒತ್ತಡ ಹಾಕ್ಬಿಟ್ರು. ಈಗ ನಾನು ಮಾಡಿದ್ದೀನಲ್ಲ, ಆ ರೋಲ್ ಮಾಡೋದಕ್ಕೆ ಒಬ್ಬ ಒಳ್ಳೆ ಆ್ಯಕ್ಟರ್ ಫಿಕ್ಸ್ ಆಗಿದ್ರು. ಅವ್ರು ಯಾರು ಅಂತ ಬೇಡಿ, ಒಳ್ಳೆ ಆ್ಯಕ್ಟರ್ ಫಿಕ್ಸ್ ಆಗಿದ್ರು. ಅದನ್ನು ಸೆಟ್ ರೆಡಿ ಆಗೋದಕ್ಕೆ ಸ್ವಲ್ಪ ಡೇಟ್ಸ್ ಹೆಚ್ಚು ಕಮ್ಮಿ ಆಗೋಯ್ತು. ಆಗ ಅವರು ಈ ಡೇಟ್ಸು ನಾನು ಬರೋಕ್ಕಾಗಲ್ಲ ಅಂದರು. ನಮ್ಮ ಡೈರೆಕ್ಟರು ಸ್ವಲ್ಪ ಸಿಟ್ಟಿನ ಮನುಷ್ಯ, ನಿಮಗೋಸ್ಕರ ಇಷ್ಟು ಒಳ್ಳೆ ರೋಲ್ ಕೊಟ್ಟಿದ್ವಿ, ಇಷ್ಟು ಮಾಡ್ತಿದ್ವಿ, ದೆನ್ ಯು ಆರ್ ದ ಲೂಸರ್, ಬೇರೆ ಕೊಡ್ತೀನಿ ಬಿಡಿ ಅಂತ ರೇಗ್ಬಿಟ್ಟು ಅವ್ರಿಗೆ. ನಾನು ಅದನ್ನು ರೇಗಿದೆ, ಡೈರೆಕ್ಟ್ರಿಗೆ ಹಂಗೆ ಮಾತನಾಡ್ಬೇಡಪ್ಪ, ಅವ್ರೇನು ತಪ್ಪು ಮಾಡಿದ್ದಾರೆ, ಹೇಳಿದ ಡೇಟಿಗೆ ಬರೋಕ್ಕೆ ಅವ್ರು ರೆಡಿ ಇದ್ರು, ಕೊಡೋಕ್ಕಾಗದೇ ನಾವು, ನಮ್ಮ ಮಿಸ್ಟೇಕ್ ಏನೋ ಕಾರಣ ಆಗ್ತದೆ ಸಿನಿಮಾಗಳಲ್ಲಿ. ಅವ್ರು ಟೈಮಿಗೆ ತಕ್ಕಂತೆ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು. ನೀನು ತಪ್ಪು ಮಾಡಿದೆ ಅಂತ ಹೇಳಿದಾಗ ಪ್ರೊಡ್ಯೂಸರ್ ಬಂದರು. ಇನ್ನೂ ಜ್ಞಾಪಕ ಇದೆ ನನಗೆ, 3-3:30 8:30ವರೆಗೂ ಯಾರನ್ನ ಹಾಕ್ಕೊಳ್ಳೋದು ಏನೋ ಮಾತುಕತೆ ನಡೀತು. ಅವರು ಮಾತೇ ಆಡ್ತಿಲ್ಲ. ನಾವೊಂದು 5-6 ಜನ ಇದ್ದೀವಿ, ಡೈರೆಕ್ಟ್ರು, ನಾನು, ಕ್ಯಾಮ್ರಾಮನ್ನು ಮತ್ತು ಇವರು ಸೆಟ್ ಡಿಸೈನರ್, ಆರ್ಟ್ ವರ್ಕ್ ಎಲ್ಲರೂ ಇದ್ದೀವಿ. ಮಾತೇ ಆಡ್ತಿಲ್ಲ. ಯಾಕೆ ಅಂದರೆ, ಅಣ್ಣ ನೀವು ಮಾಡಬೇಕು ಈ ಸಿನಿಮಾ,
ನಾ ಹೇಳೋದಿರಲಿ ಡೈರೆಕ್ಟ್ರಿಂದ ಎಲ್ಲ ಹೇಳಿದ್ರು ನಿಮಗೆ ಹುಚ್ಚಿಗೆ ಹಿಡಿದ್ವಿ ಅವ್ರು ಮಾಡೋಕ್ಕಾಗತ್ತಾ ಮಾಡೋಕ್ಕಾಗೋದೂ ಇಲ್ಲ, ಅದು ಕನ್ವಿನ್ಸಿಂಗ್ ಆಗಿರೋದಿಲ್ಲ, ಮತ್ತು ಅವ್ರಿಗೆ ಇಮೇಜ್ ಭಾಳ ದೊಡ್ಡದಿದೆ ಬೇರೆ ಬೇರೆ ವಿಷಯಗಳಲ್ಲಿ ಕೆಟ್ಟೋಗ್ತದೆ ಅಂದರು. ನಾನು ಅವ್ರು ಏನು ಮಾತಾಡ್ತಾರೆ ನೋಡ್ತಾ ಇದ್ದೀನಿ, ಬಟ್ ಇವ್ರು ಏನು ಮಾಡಿದ್ರು ಒಪ್ತಾ ಇಲ್ಲ. ಕಡೆಗೆ ಯಾವ ಲೆವೆಲ್ ಕೊಟ್ಟಿತ್ತು ಅಂದರೆ ಅಷ್ಟೊತ್ತಿಗಾಗಲೇ ಖರ್ಚು ಕೋಟಿ ಮೀರಿ ಬಿಟ್ಟಿತ್ತು. ಸೆಟ್ಗಳು ಹಾಕಿದ್ದೀವಿ, ಎಲ್ಲರಿಗೂ ಅಡ್ವಾನ್ಸ್ ಕೊಟ್ಟಿದ್ರು, ಎಲ್ರಿಗೂ ಅಡ್ವಾನ್ಸ್ ಕೊಟ್ಟಿದ್ರು, ಚೆನ್ನಾಗೇ ಕೊಟ್ಟಿದ್ರು. ಸೊ ಈ ಇದರಲ್ಲಿ ನೀವು ಮಾಡಿದ್ರೆ ಮಾಡಲ್ಲ ಅಂತ ಕೂತ್ಕೊಂಡ್ಬಿಟ್ರು. ಕಡೆಗೆ ಏಟುವರೆ ಆದ್ರೂ ಇಲ್ಲ ರೀ ಇವ್ರನ್ನ ಒಪ್ಕೊಳ್ಳಿ ಅವ್ರನ್ನ ಒಪ್ಕೊಳ್ಳಿ ಅಂತ ಹೆಸರು ಹೇಳ್ತಾ ಇದ್ದೀವಿ, ಒಳ್ಳೆಯವ್ರನ್ನೇ. ಇಲ್ಲ ನಂದು ಒಂದು ಏನಾಗ್ಬಿಟ್ಟು ನಾನು ಹೇಳೋ ರೀತಿಗೆ ಅವರು ಭಾಳ ಇದಾಗ್ಬಿಟ್ರು, ಇಂಪ್ರೆಸ್ ಆಗಿಬಿಟ್ರು. ಈಗ ನಾನು ನೋಡಿದ್ರೆ ಗೊತ್ತಾಗ್ತದೆ ಚೆನ್ನಾಗಿ ಈ ಮನುಷ್ಯ ಕತೆ ಹೇಳ್ತಾನೆ, ಈ ಮನುಷ್ಯ ಇವನಿಗೆ ಎಕ್ಸ್ಪ್ರೆಷನ್ನು ಮತ್ತು ಕತೆ ಹೇಳೋ ಒಂದು ಅಬಿಲಿಟಿ ಇದೆ ಅಂತ ಗೊತ್ತಾಗೋಗುತ್ತೆ. ಆ ಗೊತ್ತಾಗೋದಕ್ಕೆ ಇಟ್ಕೊಂಡ್ಬಿಟ್ರು ಅವರು. ನಾನು ದೇವೇಂದ್ರ ಅವರೇ ಏನು ಹೇಳ್ತಿದ್ದೀರಿ, ಜನ ನನ್ನ ಬೇರೆ ರೀತಿಯಲ್ಲಿ ನೋಡಿದ್ದಾರೆ, ನನ್ನ ಸಿನಿಮಾಗಳನ್ನ ಬೇರೆ ಕೈಲಿ ನಾನು ಮಾಡಿಸಿದ್ದೀನಿ, ನಾನೇ ಕೂತ್ಕೊಂಡು ಈ ಪಾತ್ರ ಮಾಡ್ತೀನಿ ಅಂದಾಗ ರಿಸೀವ್ ಆಗುತ್ತೆ ಅಂತ ಹಂಗೆ ಇಟ್ಕೋಬೇಡಿ, ಅವೆಲ್ಲ ಭ್ರಮೆಗಳು ಅಂತ ಹೇಳ್ತಾ ಇದೆ. ಅಣ್ಣ ನನಗೇನಾದ್ರೂ ಪರವಾಗಿಲ್ಲ, ಆ ಫಿಲಮ್ ಹೆಂಗೆ ನೋಡಿದ್ರು ಪರವಾಗಿಲ್ಲ, ನೀವೇ ಮಾಡಬೇಕು, ಇಲ್ಲ ನಾನು ಕಡೆಗೇನು ನಾನು ಮಾಡಲ್ಲ ಅಂದ್ಬಿಟ್ರು. ಬೇರೆ ಯಾರನ್ನ ಹಾಕೊಂಡ್ರು ನಾನು ಸಿನಿಮಾ ಮಾಡಲ್ಲ, ಲಾಸ್ ಆಗ್ತಾಯಿದೆ, ಆಗಲಿ ಬಿಡಿ ಅಣ್ಣ. ಆಗ ನಮ್ಮ ಬಚ್ಚನ್ ನೋಡೋರ್ಗು ನೋಡ್ಬಿಟ್ಟು ಕಡೆಗೆ ಏನೋ ಅಷ್ಟು ಇದು ಮಾಡ್ತಿದ್ದಾರೆ, ಆಗತ್ತಾ ನೋಡಿ, ಅಲ್ಲಿಂದ ಶುರು ಆಗಿದ್ದು. ಇಲ್ಲ ನೀವು ಒಂದೇ ನಿಮ್ಮ ಟ್ರೇಲರಲ್ಲಿ ನೋಡಿದಾಗ ಒಂದೇ ಒಂದು ಸೀನಲ್ಲಿ ಬಂದು ಹೋಗ್ತೀರಾ, ಸೊ ಕ್ಲೀನಾಗಿ ಗೊತ್ತಾಗುತ್ತೆ ಸೊ ನಾವು ತೆರೆ ಮೇಲೆ ನೋಡಲಿಕ್ಕೆ ಜನ ರೆಡಿ ಇದ್ದಾರೆ ಅಂತ. ಅಲ್ಲ ಈಗ ಎಷ್ಟು ಹೇಗೆ ಜನ ಸ್ವೀಕರಿಸ್ತಾರೆ ಅನ್ನೋದು ನಾಳಿದ್ದು ಗೊತ್ತಾಗುತ್ತೆ. ನೀವು ಮುಂದೆ ಈ ಹೆಡ್ ಬುಷ್ ಮಾಡಿದಾಗ ಕೂಡ ಒಂದು ದೊಡ್ಡ ಮಟ್ಟದ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತು. ಯಾಕಂದರೆ ಅಗ್ನಿ ಶ್ರೀಧರ್ ಅವರು ಯಾವುದೇ ಮೂವಿ ಮಾಡಿದರೂ ಕೂಡ ಅದರಲ್ಲಿ ರಾಜಕಾರಣ ಹಾಗೂ ರಾಜಕಾರಣಿಗಳು ಇದ್ದೇ ಇರ್ತಾರೆ. ಸೊ ಈ ಸಿನಿಮಾದ ಟ್ರೇಲರ್ ನೋಡಿದಾಗೂ ಕೂಡ ಸೊ ಹಲವಾರು ಹೆಸರುಗಳು ಬಂದೋಗ್ತವೆ. ಸೊ ಇದರಲ್ಲೂ ಕೂಡ ರಾಜಕಾರಣಿಗಳು ಎಳೆದು ತಂದಿದ್ದೀರಾ ಅಥವಾ ಅಲ್ಲಿ ಅಗತ್ಯ ಇತ್ತಾ? ನೋಡಿ ಗೊತ್ತಾಗುತ್ತೆ, ಅದನ್ನು ಹೆಚ್ಚು ಹೇಳೋಕ್ಕಾಗಲ್ಲ. ಅವ್ರ ರೋಲ್ ಎಷ್ಟು ಬರ್ತದೆ, ಏನು ಬರ್ತದೆ, ಹೇಗೆ ಬರ್ತದೆ, ಐಡಿಯಾ ಬರ್ತದೆ. ಸೊ ಮತ್ತೊಂದು ಕಾಂಟ್ರವರ್ಸಿಗೆ ರೆಡಿ ಆಗಿದ್ದೀರ ಅಂತ ಅರ್ಥ. ನಾನು ಕಾಂಟ್ರವರ್ಸಿಗೆ ಹೋಗಲ್ಲ. ಒಂದು ಏನಾಗುತ್ತೆ ಸಿದ್ದು ಅವರೇ, ಇವತ್ತು ನೀವು ನೋಡ್ತಾ ಇದ್ದೀರಿ ಈ ಜಗತ್ತಿನ ಬಗ್ಗೆ ನನಗಂತೂ ಸಹಜವಾಗಿ ಸಾಕಷ್ಟು ಏಳು ಬೀಳುಗಳನ್ನು ಅನುಭವಿಸಿದ್ರೂ ಚೆನ್ನಾಗಿದ್ದೀನಿ. ಸೊ ಇಷ್ಟಪಡ್ತೀನಿ ಅಂದ್ಕೋಬಹುದು, ಆದರೆ ನಂಗೆ ಚೆನ್ನಾಗಿ ಗೊತ್ತು ಈ ಜಗತ್ತು ತುಂಬ ಒಳ್ಳೆಯ ಜಗತ್ತು. ಆದರೆ ಕೆಲವು ಜನಗಳ ಬಿಲೀಫ್ ಸಿಸ್ಟಮ್ ಮತ್ತು ನಾನಿರೋದಕ್ಕೆ ರೂಲ್ ಮಾಡೋದಕ್ಕೋಸ್ಕರನೇ ಹುಟ್ಟಿದ್ದೀನಿ ಅಂತ ನಂಬ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತೋ ಇಲ್ವೋ, ನಾನು ಆ ಜನ್ಮದಲ್ಲಿ ಕೃಷ್ಣದೇವರಾಯ ಆಗಿದ್ದೆ, ಆಡಳಿತ ಟಿಪ್ಪು ಸುಲ್ತಾನ್ ಆಗಿದೆ ಅಂತ ಖಚಿತವಾಗಿ ನಂಬ್ಕೊಂಡಿರೋ ಜನ ನಮ್ಮ ನಡುವೆ ಇದ್ದಾರೆ. ಯಾವನು ನಾನೊಬ್ಬ ಸೋಲ್ಜರ್ ಆಗಿದ್ದೆ ನಾನು ಹೇಳ್ತಾರೆ, ನಿಮ್ಮ ನಂಬಿಕೆ ಇದೆ ಸರ್, ಆಗಿರ್ಬೋದಪ್ಪ, ಏನೋ ಸೋಲ್ಜರು ಇವನೋ ಪೇದೇನೋ ಆಗಿರ್ಬೋದು ಅಂತೀನಿ. ಅದನ್ನು ನೆನೆಸ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ಕೃಷ್ಣದೇವರಾಯ ಆಗಿದ್ದೆ, ಟಿಪ್ಪು ಸುಲ್ತಾನ್ ಆಗಿದ್ದೆ, ರಾಜ ಒಡೆಯರ್ ಆಗಿದ್ದೆ, ಇದಾಗಿದ್ದೆ, ಇದನ್ನು ಅಂಥ ಬಿಲೀಫ್ ಸಿಸ್ಟಮ್. ಮತ್ತು ಆ ಬಿಲೀಫ್ ಸಿಸ್ಟಮ್ ಬಂದಾಗ ಏನಾಗುತ್ತೆ, ನಾನು ಇರೋದೇ ಮೆರೆಯೋದಕ್ಕೆ ಅಂತ ಹೇಳಿ ಎಷ್ಟು ಸಂಪತ್ತಿದ್ರೂ ಸಾಲಲ್ಲ. ಅಬ್ಬಬ್ಬಬ್ಬಬ್ಬ ತಿನ್ನೋದು ನಾವು ತಿನ್ನೋಷ್ಟೇ, ಹಾಕೊಳ್ಳೋದು ಒಂದೇ ಬಟ್ಟೆ, ಇರೋದು ಒಂದೇ ಗೋಡೆ ಒಳಗೆ, ಬಟ್ ಎಷ್ಟಿದ್ರೂ ಅವ್ರಿಗೆ ಸಾಲೋದೇ ಇಲ್ಲ. ಅವರಿಗೆ ಏನು ಮಾಡಲಿಕ್ಕೂ ರೆಡಿ ಆಗಿರ್ತಾರೆ. ಅವರು ಕೊಡ್ತಾ ಇದೆಲ್ಲ ಮಾಡ್ತಿದ್ದಾರೆ. ಈ ಬಿಲೀಫ್ ಸಿಸ್ಟಮ್ನ ಹೊಡೆದಾಕಬೇಕು, ನೀವು ಮಾಡ್ತಿರೋದು ಸರಿ ಇಲ್ಲ ಕಂಡ್ರು ಅಂತ ಹೇಳಬೇಕು. ಅದಕ್ಕೆ ನಮಗೆ ದಾರಿ ಇರೋದು ಒಂದೇ, ಸಿನಿಮಾ ಅಥವಾ ಸಾಹಿತ್ಯ, ಕಲೆಯ ಮೂಲಕ ಮಾತ್ರನೇ ಈ ಸಮಾಜದಲ್ಲಿ ಇವ್ರಿಗೆ ಎಚ್ಚರಿಕೆ ಕೊಡ್ತಾ ಹೋಗ್ಬೋದು ಜನಗಳಿಗೆ. ಅದರಿಂದ ಏನು ನಾಳೆ ಬೆಳಗ್ಗೆ ಇಂಪ್ಯಾಕ್ಟ್ ಆಗೋಗುತ್ತೆ, ನಿಂತೋಗುತ್ತೆ. ಇದನ್ನು ನಿಲ್ಸೋಕ್ಕೆ ಅದು ಜನಕ್ಕೆ ಆ ನಂಬಿಕೆ ಹೋದಾಗ ಮಾತ್ರ ನಿಲ್ಲುತ್ತೆ, ಇಲ್ಲದೆ ನಿಲ್ಲಲ್ಲ. ಈ ಬಲಿಗಳು ಕೊಡ್ತೀವಲ್ಲ, ನಾನು ಇದನ್ನು ಮಾಡೋಕ್ಕೆ ಮುಂಚೆ ನಾನು ನನ್ನ ಬಗ್ಗೆ ಹೇಳ್ಕೊಳ್ತೀನಿ. ನಾನು ಮಾಂಸಾಹಾರಿ ಕುಟುಂಬದಲ್ಲಿ ಹುಟ್ಟಿದವನು, ಆದರೆ ಒಂದು ದಿನ ಕೂಡ ನನಗೋಸ್ಕರ ಒಂದು ಕೋಳಿ ಬಲಿ ಕೊಟ್ಟಿಲ್ಲ. ನನ್ನ ಕುಟುಂಬದವ್ರು ಕೊಟ್ಬಿಟ್ಟಿದ್ದಾರೆ. ನಾನು ಹೇಳ್ತೀನಿ, ಯಾಕೆ ಅಲ್ಲಿಗೆ ಕೊಡ್ತೀರಿ ಅಂದರೆ, ಇಲ್ಲ ನಮ್ಮ ನಂಬಿಕೆ ಅಪ್ಪ, ನಾನು ಒಂದು ಕುರಿ ಆಗಲಿ ಒಂದು ಕೋಳಿ ಆಗಲಿ ನನ್ನ ಹೆಸರಿನಲ್ಲಾಗಲಿ ಅಥವಾ ದುಡ್ಡು ಕೊಟ್ಟಿರೋದಾಗಲಿ, ಹೋಗಪ್ಪ ನೀನು ಕೊಟ್ಕೊಂಡು ನೀನು ಬಿಕಾಸ್ ಐ ನೆವರ್ ಬಿಲೀವ್ಡ್ ಇಟ್. ಯಾಕಂದರೆ ಅಗ್ನಿ ಶ್ರೀಧರ್ ಅವರನ್ನು ನಾವು ನೋಡಿದ್ದು ಸಮಾಜದಲ್ಲಿ ಯಾವುದೇ ಒಂದು ಅನ್ಯಾಯ ನಡೀತಾ ಇದೆ ಅಂತಂದರೆ, ಅಥವಾ ಯಾರೋ ಒಬ್ಬರು ಇನ್ನೊಬ್ಬರ ಮೇಲೆ ಅನ್ಯಾಯ ಮಾಡ್ತಾಯಿದ್ದಾರೆ, ದಬ್ಬಾಳಿಕೆ ಮಾಡ್ತಾಯಿದ್ದಾರೆ ಅಂದಾಗ, ಸೊ ಯಾವುದೇ ಒಂದು ನಿಮ್ಮ ಪತ್ರಿಕೆ ಮೂಲಕ ಆಗಿರ್ಬೋದು, ಅಥವಾ ಒಬ್ಬ ನೀವು ಹೋರಾಟಗಾರರಾಗಿರ್ಬೋದು, ಸೊ ಅಥವಾ ನಿಮ್ಮ ಸಿನಿಮಾ ಮೂಲಕ ಆಗಿರ್ಬೋದು, ಒಂದು ರೀತಿಯ ಗಟ್ಟಿ ಧ್ವನಿಯನ್ನು ಎತ್ತಿರಿ ನೀವು. ಸೊ ಈ ಸಿನಿಮಾದಲ್ಲೂ ಕೂಡ ವಾಸ್ತವದಲ್ಲಿ ಯಾರೆಲ್ಲ ಈ ರೀತಿ ಮಾಡ್ತಾಯಿದ್ರೆ ಮಾಡಿದ್ದಾರೆ ಹಿಂದೆ ಅನ್ನೋ ಬಗ್ಗೆ ನೀವು ಬೆಳಕು ಚೆಲ್ಲಿದ್ದೀರಿ. ಖಂಡಿತ ಹೇಳಿದ್ದೀವಿ. ಮತ್ತು ಇವರು ಬಲಿ ಕೊಡ್ತಿರೋದೆಲ್ಲ ತಲೆ ಮೇಲೆ ಬಟ್ಟೆ ಇಲ್ಲದೆ ಇರೋ ಮಹಿಳೆಯರನ್ನ, ಒಂಟಿ ಮಹಿಳೆಯ ಶೋಗಳು 100 ಸಿಕ್ಕಿದೆ. ಈಗ 80 ಅವ್ರಿಗೆ ಹಾಕಿದ್ದಾರೆ, ಅವ್ರು ಹಾಕಿದ್ಮೇಲೂ ಅಷ್ಟೇ ನಡೀತಾ ಇದೆ.
ಅದೇ ರೀತಿ ಫಿಕ್ಸ್ ಮಾಡೋದು ಇವರು ತಲೆ ಮೇಲೆ ಬಟ್ಟೆ ಇಲ್ಲದೆ ಇರೋರನ್ನ. ಯಾರ ಕುರಿ ಕೆಂಪ, ನಾವು 86ನೇ ಇಸ್ವಿನಲ್ಲಿ ಕೊತ್ವಾಲ್ ಹತ್ಯೆ ಕೇಸ್ನಲ್ಲಿದ್ದಾಗ ಕುರಿ ಕೆಂಪ, ಕುರಿ ಕಳ್ಳ, ಆ ಇಡೀ ಕುಟುಂಬನೇ ಬರೀ ಕುರಿ ಕಳ್ತನ ಮಾಡೋದು, ಅವ್ರು ತಿನ್ನೋದು, ಬೇರೆಯವ್ರು ಮಾಡೋದು, ತಲಾಂತರದಿಂದ ಮಾಡ್ತಿದ್ದಾರೆ. ಅವ್ರ ಮೇಲೆ 40 ಕೇಸ್ ಫಿಟ್ ಮಾಡ್ತಾರೆ ಒಂಟಿ ಮಹಿಳೆಯರದು. ನಾನು ಟಾಕಿಂಗ್ ಆಫ್ 1986-87 ಬರ್ತಾರೆ ಜೈಲ್ಗೆ ಅವರು. ಏನ್ರಿ ಆ ಕುರಿ ಕಳ್ಳರು ನೀವು ಯಾಕೆ ಹೆಂಗಸರು? ಅಣ್ಣ ನಾವು ನೋಡೋಕ್ಕಾರು ಹೋಗ್ತೀವ, ನಮಗೆ ಗೊತ್ತಾದರೂ ಗೊತ್ತಾ? ಅವನು ಎಲ್ಲರಿಗೂ ಬಿಸಿನೀರು ಕಾಯಿಸ್ಕೊಟ್ಬಿಟ್ಟು ನಾವು 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಕೊಟ್ಟರೆ ಮನೆಗೆ ಬರ್ತಿದ್ರು ಮಕ್ಕಳು ಹೆಂಡ್ತಿ, ಅವರು ಕೊಡ್ತಾ ಇದ್ದವನು. ನಾವು ಅದನ್ನು ಮಾಡೋಕ್ಕಾರು ಹೋಗ್ತೀವ? ನಮ್ಮನ್ನ ತಳ್ತನ ಕೇಸ್ ಹಾಕ್ತೀವಿ ಕಣೋ, 2 ತಿಂಗಳಲ್ಲಿ ಬೇಲಾಗುತ್ತೆ ಅಂತ ಕೋರ್ಟಿಗೆ ಕರ್ಕೊಂಬಂದರು. ಅಲ್ಲಿ ನೋಡಿದ್ರೆ ನೀವು ಮರ್ಡರ್ ಮಾಡಿದ್ದೀರಂತೆ ಅಂದರು. ನಾವು ಪೊಲೀಸ್ ಕಡೆ ನೋಡಿದ್ವಿ, ಅಂದರು, ಸುಮ್ಮನೆ ಬಂದುಬಿಟ್ವಿ. ಆಗ ಕೋರ್ಟ್ಗಳು ಹೇಗಿತ್ತು ಅಂದರೆ ಅವ್ರಿಗೆ ಮರಣದಂಡನೆಯೂ ಕೊಡಲಿಲ್ಲ, ಏನೂ ಕೊಡಲಿಲ್ಲ, ರಿಲೀಸ್ ಮಾಡಿಬಿಟ್ರು. ಈ ಸರಿ ಮರಣದಂಡನೆ ಕೊಟ್ಟಿದ್ರು. ಅವ್ರು ಎಲ್ಲ ಕೇಸು ಹೋಗಿದೆ ಅಂದಾಗ ಯಾರು ದಂಡುಪಾಳ್ಯ ಮಾಡಿರೋರು ಯಾರು? ನೀವು ಅವ್ರನ್ನ ಫಿಕ್ಸ್ ಮಾಡೋದ್ರ ಮೂಲಕ ಅಟ್ಲೀಸ್ಟ್ ಆ ಕೊಲೆ ಮಾಡಿರ್ತಾರಲ್ಲ ಹತ್ಯೆ, ಆ ಹತ್ಯೆ ಮಾಡಿದವರು ಕಡೆ ಸಾಯೋವ್ರಿಗೂ ಒಂದು ಅಂಜಿಕೆ ಅಳುಕು ಇದ್ದೇ ಇರುತ್ತೆ. ಯಾವತ್ತೂ ಒಂದಿನ ನನ್ನ ಜೊತೆಲಿರೋನೋ ಎಲ್ಲೋ ಮೈಂಡ್ ಕೆಟ್ಟು ಹೇಳಿಬಿಟ್ರೆ ಏನು ಅಂತೇಳಿ ಅದಕ್ಕೆ ಚಾನ್ಸೇ ಇಲ್ದಂಗೆ ಮಾಡಿಬಿಟ್ರಲ್ಲ ನೀವು. ಆ ಸಿಟ್ಟನ್ನೇ ನಾನು ಸಿನಿಮಾ ಮೂಲಕ ಹೇಳ್ತಿರೋದು ಈಗ. ಸೊ ಇಡೀ ಎಂಟೈರ್ ಫ್ಯಾಮಿಲಿ ಕೂತ್ ನೋಡ್ಬೋದು ಸಿನಿಮಾ. ನನ್ನ ಫಿಲಮಲ್ಲಿ ನೀವು ನೋಡಿದ್ದೀರಿ ಸಿದ್ದು, ಅಲ್ಲಿ ಯಾವ ಕಾರಣಕ್ಕೂ ಕ್ರೂಡಿಟಿ ಇರಲ್ಲ, ವಲ್ಗಾರಿಟಿ ಇರಲ್ಲ, ಆರಾಮಾಗಿ ನೋಡ್ಬೋದು. ಮತ್ತು ಇದರಲ್ಲಿ ಇನ್ನೊಂದು ಏನು ಅಂದರೆ ಎಲ್ಲೂ ಕೂಡ ಲವ್ ಆ್ಯಂಗಲ್ ಅನ್ನೋದೇ ಇಲ್ಲ. 99.9% ಫಿಲಮ್ಗಳು ರೌಡಿದಿರಲಿ, ಇವ್ರದ್ದಿರಲಿ, ಬಿಸ್ನೆಸ್ ಮಂದಿರಲಿ, ಆಟೋ ಡ್ರೈವರ್ದಿರಲಿ, ಲವ್ ಆ್ಯಂಗಲ್ ಇದ್ದೇ ಇರುತ್ತೆ. ಇಲ್ಲಿ ಲವ್ ಅನ್ನೋದು ಒಂದೇ ಒಂದು ಅಣಿನಷ್ಟು ಇಲ್ಲ, ವಲ್ಗಾರಿಟಿ ಇಲ್ಲ, ಆಮೇಲೆ ದ್ವಂದ್ವಾರ್ಥದ ಸಂಭಾಷಣೆಗಳು ಇವು ಸಿಗೋದೇ ಇಲ್ಲ. ಫ್ಯಾಮಿಲಿ ಆರಾಮಾಗಿ ನೋಡ್ಬೋದು. ಸರ್ಟಿಫಿಕೇಟ್ ಕೊಟ್ಟಿರೋದ್ರಿಂದ ಇವ್ರನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ಮಕ್ಕಳನ್ನು. ಅದು ಯಾಕೆ ಕೊಟ್ಟರು? ಈ ಸಬ್ಜೆಕ್ಟ್, ನರಬಲಿ ಸಬ್ಜೆಕ್ಟ್ ಇರೋ ಒಂದೇ ಒಂದು ಕಾರಣಕ್ಕೆ ಕೊಟ್ಟರು. ಇನ್ಯಾವುದೋ ಕಟ್ಸೇ ಕೊಡಲಿಲ್ಲ ನಮಗೆ, ವಿಜುವಲ್ಸ್ ಆಗಲಿ ಯಾವುದೂ ಕಟ್ಸ್ಕೊಡ್ಲಿಲ್ಲ. ಇಡೀ ಸಿನಿಮಾ ಹಿಂದೆ ಇರುವಂಥ ತಂಡ ಇದೆಯಲ್ಲ, ಯುವ ತಂಡ, ತುಂಬ ಯಂಗ್ಸ್ಟರ್ಸ್ ಇದ್ದಾರೆ ನಿಮ್ಮನ್ನು ಹೊರತುಪಡಿಸಿದರೆ. ಹೌದು, ನನ್ನ ಭಾರಿ ಯಂಗ್ಸ್ಟರ್ಸ್, ಡೈರೆಕ್ಟರ್ ತೊಗೊಳ್ಳಿ, ಆ್ಯಕ್ಟ್ರ್ಗಳು ತೊಗೊಳ್ಳಿ, ಎಲ್ಲ ಯಂಗ್ಸ್ಟರ್ಸ್. ಅಲ್ಲ, ನೀವು ಮೆಂಟಲಿ ಹೆಂಗೆ ಇದ್ದೀರಾ, ಫಿಸಿಕಲಿ ಮಾತ್ರ ಏಜ್ ಆಗಿದೆ. ಸೊ ಇವ್ರ ಜೊತೆಗೆಲ್ಲ ಕೆಲಸ ಮಾಡ್ಬೇಕಾದ್ರೆ ಯಾವ ರೀತಿ ಅನುಭವ? ನನಗೆ ನಾನು ಏನಾದರೂ ಒಪ್ಕೊಂಡ್ಬಿಟ್ರೆ ಕೆಲಸ, ಯಾವುದೇ ಕೆಲಸ ಒಪ್ಕೊಳ್ಳಿ, ಐ ವಿಲ್ ಟೋಟಲಿ ಇಮ್ಮರ್ಸ್ ಇನ್ ಇಟ್, ಕಮಿಟ್ ಆಗಿಬಿಡ್ತೀನಿ, ಅದು ಫುಲ್ ಎಳೆದುಬಿಡ್ತೀನಿ. ಇಲ್ಲಿ ಇರೋ ಡೈರೆಕ್ಟ್ರು ನಿದ್ದೆ ಮಾಡ್ತಾ ಇದ್ದದ್ದು 2 ರಿಂದ 3 ಗಂಟೆ ಅಷ್ಟೇ. ಶೂಟಿಂಗ್ ಸಮಯದಲ್ಲಿ, ಶೂಟಿಂಗ್ ಆದಮೇಲೂ ಅಷ್ಟೇ, ಮ್ಯೂಸಿಕ್ ಮಾಡಿಸುವಾಗ ಇದೆಲ್ಲ ಮಾಡಿಸುವಾಗ ನಿದ್ದೆಗೆ ಹೋಗ್ತಾ ಇರಲಿಲ್ಲ. ಅದು ಎಡ್ಬುಷ್ ಮಾಡೋ ಸಮಯದಲ್ಲೂ ಅಷ್ಟೇ. ಅದೇ ರೀತಿ ಆ ಹುಡುಗಿ ಅಂತೂ ಮೈ ಗಾಡ್, ಅದು ಎಷ್ಟು ಪದಗಳು ಸಾಲಲ್ಲ. ಅವಳ ಕಮಿಟ್ಮೆಂಟ್ ಈ ಫಿಲಮ್ನಲ್ಲಂತೂ ಹೇಗಿತ್ತು ಅಂತ ಸಂಯುಕ್ತ ಹೆಗ್ಡೆದು ಹೇಳೋಕ್ಕೆ ಆಗಲ್ಲ. ನಮಗೆ ಅವಳು ಒಳ್ಳೆ ಡ್ಯಾನ್ಸರ್ ಅಂತ ಗೊತ್ತಿತ್ತು, ಬಟ್ ಇಷ್ಟು ಒಳ್ಳೆಯ ಮಾರ್ಷಲ್ ಆರ್ಟಿಸ್ಟ್ ಅಂತ ಗೊತ್ತಿರಲಿಲ್ಲ. ಅವಳು ನಾನು ತೋರಿಸು ನಿನ್ನ ಇದನ್ನು ಬಾಯಲ್ಲಿ ಹೇಳೋದಲ್ಲ ಅಂದೆ. ನಾನು ನಿಂತ್ಕೊಂಡ್ರೆ ಹೀಗೆ, ನನ್ನ ರೂಮಿಗೆ ನಿಂತ್ಕೊಂಡ್ರೆ ನನ್ನ ತಲೆ ಮೇಲೆ 1 ಅಡಿ ಎತ್ತರದಲ್ಲಿ ಅವಳು ಕಾಲು ಹೋಗ್ತಿತ್ತು. ನನಗೆ ಗೊತ್ತಾಗೋಯ್ತು, ಎಸ್ ವಿ ಹ್ಯಾವ್ ಅವರ್ ಗರ್ಲ್. ನಾನು ಅವಳಿಗೆ ಮುಂಚೆ ಭಾಳ ಜನ ನೋಡಿದ್ದು, ಹೈದರಾಬಾದ್ನವರು, ಇವರು ಕನ್ನಡದ ಒಬ್ಬರು ಹೆಸರಾಂತ 2 ನಟಿಯರು, ಹೆಸರಾಂತ ನಟಿಯರು. ಅವ್ರು ಕರಾಟೆ ಅಂದ ತಕ್ಷಣ ಆಗಲ್ಲ ಅಂದ್ಬಿಟ್ರು. ನಾವು ಒಂದು 3 ತಿಂಗಳು ಟ್ರೈನಿಂಗ್ ಕೊಡಿಸ್ತೀವಿ ಅಂದ್ರೂ ಆಗಲ್ಲ ಅಂದ್ಬಿಟ್ರು, ಯಾಕೆಂದರೆ ಅಷ್ಟು ಬರೋದಿಲ್ಲ ಅಂತ. ಈಕೆ ಪ್ಯಾಷನೇಟ್ ಇರಬೇಕು. ನೋಡಿ, ನನ್ನ ಒಬ್ಬ ಸ್ನೇಹಿತರಿದ್ದಾರೆ ಅಮೇರಿಕಾದಲ್ಲಿದ್ದು ಮತ್ತು ಫಿಲಮ್ ಲ್ಯಾಂಡ್ನಲ್ಲೇ ಇದ್ದಾರೆ. ಅವರು ಒಂದು ಅರ್ಧ ಫಿಲಮ್ ನೋಡಿದ್ರು. ಆ ಫಿಲಮ್ನಲ್ಲಿ ಆ ಫೈಟಿಂಗ್ ನೋಡ್ತಾ, ಅಲ್ಲಿ ರೋಪೇ ಕಾಣೋದಿಲ್ವಲ್ಲ, ಆ ಹುಡುಗಿನ ರೋಪ್ ಹಾಕಿರೋದು, ಎಷ್ಟು ಮೈನ್ಯೂಟ್ ಕೆಲಸ ಮಾಡಿಸಿದ್ದೀರಿ ಅಂದರು. ಅಯ್ಯೋ ಹುಚ್ಚ, ರೋಪ ಹಾಕೇ ಇಲ್ಲಪ್ಪ ಅವಳು. ವಾಟ್ ಈಸ್ ಇಟ್ ಪಾಸಿಬಲ್ ಅಂದರು. ಅವಳು ಒಳ್ಳೆ ಬ್ರೂಸ್ಲಿ ಮಾಡೋದು ಮಾಡಿದ್ದಾಳೆ. ಅಫ್ಕೋರ್ಸ್ ಬ್ರೂಸ್ಲಿ ವೆರೈಟಿ ಅವೆಲ್ಲ ದೊಡ್ಡದು, ಅವನು ಅದರಲ್ಲೇ ಮುಳುಗೋಗಿದ್ದ. ಆದರೆ ಅವಳು ಏನಾದ್ರು ಫಿಲ್ಮ್ ಲ್ಯಾಂಡಿಗೆ ಬರದೆ ಮಾರ್ಷಲ್ ಆರ್ಟ್ಸೇ ತೊಗೊಂಡಿದ್ದಿದ್ರೆ ಅವಳ ವೆಯ್ಟ್ ಮತ್ತು ಅವಳ ಹೈಟ್ ಕ್ಯಾಟಗರಿಲಿ ತುಂಬ ಎತ್ತರ ಹೋಗ್ಬಿಡ್ತಿದ್ವಿ. ಹೆಡ್ ಬುಷ್ ಸಿನಿಮಾ ಕೂಡ ಒಂದು ದೊಡ್ಡ ಮಟ್ಟದ ಯಶಸ್ಸು ಮಾಡಿತು, ಜೊತೆಗೆ ಒಂದಿಷ್ಟು ಕಾಂಟ್ರವರ್ಸಿಗಳನ್ನು ಕ್ರಿಯೇಟ್ ಮಾಡಿತ್ತು. ಅದರ ಪಾರ್ಟ್ 2 ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟಿವಿ, ಹೌದಾ, ನಿಜಾನ? ಅಲ್ಲ, ಇನ್ನು ಈಗ ಸದ್ಯದಲ್ಲಿ ಯೋಚನೆ ಮಾಡ್ತಿಲ್ಲ, ಯಾಕೆಂದರೆ ಎಜುಕೇಷನ್ ಬಗ್ಗೆ ಒಂದು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಆಮೇಲೆ ಭ್ರಷ್ಟಾಚಾರದ ಬಗ್ಗೆ ಭಾಳನೇ ಬೇರೆ ರೀತಿ ಮಾಡಬೇಕು ಅಂತ, ಭ್ರಷ್ಟರಿಗೆ ಹೇಗೆ ಬುದ್ಧಿ ಕಲಿಸೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಅದು ಹೇಳ್ದಲ್ಲ. ಆಮೇಲೆ ಸಿದ್ದು, ನಿಮಗೆ ಗೊತ್ತು, ನಾವು ಏನೇ ಸಮಾಜದಲ್ಲಿ ಬದಲಾವಣೆ ತರಬೇಕು ಅಂದ್ರೂ ಮೊದಲು ಅದು ಆರ್ಟ್ಸ್ ಫೀಲ್ಡಲ್ಲಿ ಬಂದುಬಿಡಬೇಕು, ಸಾಹಿತ್ಯದಲ್ಲಿ, ಸಿನಿಮಾಗಳಲ್ಲಿ, ಇದರಲ್ಲಿ ಬಂದುಬಿಡಬೇಕು. ಆಮೇಲೆ ನಿಧಾನವಾಗಿ ಇಳಿಯುತ್ತೆ ಒಳಗಡೆ, ಜನಕ್ಕೆ ತಲುಪುತ್ತೆ. ಸೊ ಅಗ್ನಿ ಶ್ರೀಧರ್ ಅವರು ಯಾವಾಗಲೂ ನಾನು ಈಗ ತಾನೇ ಹೇಳ್ತಾ ಇದ್ದೆ, ಏನೇ ಅನ್ಯಾಯ ಆಗ್ತಾ ಇದ್ರೂ ಮೊದಲು ಧ್ವನಿ ಎತ್ತಾರೆ ಅಂತ ಹೇಳ್ಬಿಟ್ಟು. ಸೊ ಒಂದು ಕಡೆ ಈಗ ನೋಡ್ತಾ ಇದ್ದೀರಿ ದೇಶದ ರಾಜಕಾರಣನ, ಈ ನಮ್ಮ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು
ಸೊ ಒಂದು ಕಡೆಗೆ ಸರ್ಕಾರಗಳು ಉರುಳ್ತಾ ಇರ್ತವೆ, ಇನ್ನೊಂದು ಕಡೆ ಸರ್ಕಾರ ಮಾಡ್ತಾ ಇರ್ತಾರೆ. ಸೊ ಪ್ರಜಾಪ್ರಭುತ್ವ ಅನ್ನೋದು ನಿಜವಾಗಲೂ ಅದರ ಅಸ್ತಿತ್ವ ಇನ್ನೂ ಗಟ್ಟಿಯಾಗಿದೆ ಅನಿಸುತ್ತಾ? ಹೀಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಪ್ರಜಾಪ್ರಭುತ್ವ ಯಾವತ್ತೂ ಇಲ್ಲ, ಸುಳ್ಳು. ಅದನ್ನು ಭ್ರಮೆ ಹುಟ್ಟಿಸಿದ್ದಾರೆ ಅಷ್ಟೇ. ಆಗಿತ್ತು, ಈಗ ಹೊರಟೋಗ್ತೀನಿ, ಸುಳ್ಳು. ಪ್ರಜಾಪ್ರಭುತ್ವ ಯಾವಾಗ ಇರುತ್ತೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪ್ರಜೆನೂ ಅರಿವು ಬೆಳೆಸ್ಕೊಂಡಿರಬೇಕು, ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಂಡಿರಬೇಕು. ನಾನು ಇವನನ್ನು ಇಳಿಸ್ತೀನಿ, ಇವನನ್ನು ಏರಿಸ್ತೀನಿ, ನನ್ನ ಜೊತೆಯವರು ಮಾತಾಡೋಕ್ಕೆ ಶುರು ಮಾಡಿಬಿಟ್ರೆ ಅನ್ನುವ ಒಂದು ದಿಟ್ಟತನ ಇರಬೇಕು. ಅದು ಬೆಳೆಯೋಕ್ಕೆ ಬಿಡಲಿಲ್ಲ. ನಾವು ಗುಲಾಮಗಿರಿಯಲ್ಲಿ ಬಂದ ಜನ. ಇವತ್ತು ಯಾವುದೇ ಪಕ್ಷ ತಗೊಳ್ಳಿ ನೀವು, ಆ ಪಕ್ಷಗಳಲ್ಲಿರೋದು ಒಂದೇ ಒಂದು, ಪವರ್ ಆ್ಯಂಡ್ ವೆಲ್ತ್. ಇವರು ದೇವರು ತೋರಿಸೋದು ಅದೇನೆ, ಇವರು ಜಾತ್ಯತೀತತೆ ತೋರಿಸ್ತಾ ಇರೋದು ಅದೇನೆ, ಪವರ್ ಆ್ಯಂಡ್ ವೆಲ್ತ್. ಅದನ್ನು ಮಾಡ್ತಾರೆ, ಲೂಟಿ ಹೊಡಿತಿದ್ದಾರೆ. ಮತ್ತು ಇಡೀ ದೇಶದಲ್ಲಿ ಎಲ್ಲ ಕಡೆ ಎಲೆಕ್ಷನ್ ಅನ್ನೋದು ಎಷ್ಟು ದೊಡ್ಡ ದಂಧೆ ಆಗಿಬಿಟ್ಟಿದೆ ಅಂದರೆ ಸಾವಿರಾರು ಕೋಟಿ ದಂಧೆ ಆಗಿಬಿಟ್ಟಿದೆ, ಸಾವಿರಾರು ಕೋಟಿ. ಮತ್ತು ಪ್ರಜಾಪ್ರಭುತ್ವ ಇಲ್ಲ. ಆ ಪ್ರಜಾಪ್ರಭುತ್ವವನ್ನು ಹೇಗಾದರೂ ಮಾಡಿ ನಾವು ಸ್ಥಾಪಿಸಬೇಕು, ಸ್ಥಾಪನೆ ಆಗಬೇಕು. ಆ ದಿಕ್ಕಿನತ್ತ ನಾವು ಹೋಗಬೇಕು. ಅದಕ್ಕೋಸ್ಕರ ಎಲ್ಲ ಕಲೆ, ನಮ್ಮ ಹತ್ರ ಇರೋ ಎಲ್ಲ ಕಲಾ ಪ್ರಕಾರಗಳನ್ನೂ ನಾವು ಬಳಸಬೇಕು. ರಾಜಕೀಯ ಅಂದಾಗ ಬರೀ ರಾಜಕೀಯ ಮಾತಾಡೋದಲ್ಲ. ನಮ್ಗೆ ಹೇಳ್ತಾರೆ, ಸರ್ ನಮ್ಮನ್ನ ಓಟ್ ಹಾಕೋದು ತಪ್ಪು ಅಂತೀರಿ, ಯಾರಿಗೆ ಹಾಕೋಣ ಅಂತಾರೆ. ಯಾರಿಗೆ ಅಂತ ಹೇಳ್ತೀರಿ? ಯಾವ ಪಕ್ಷಕ್ಕೆ ಅಂತ ಹೇಳ್ತೀರಿ? ಬರೀ ಲೆಕ್ಚರರ್ಗಳೇ ಬಂದು ಕಟ್ಟಿದಾರಾ? ಇಲ್ಲ. ಬರೀ ನ್ಯಾಯವಾದಿಗಳೇ ಕಟ್ಟಿದಾರಾ? ಇಲ್ಲ. ಅಥವಾ ನ್ಯಾಯ ಎಲ್ಲರೂ ಕಾನೂನು ತಿಳ್ಕೊಂಡಿರೋದು ಇರಬೇಕು, ಮಿನಿಮಮ್ ಅಂದ್ರೂ ಸಂವಿಧಾನ ಗೊತ್ತಿರಬೇಕು, ಓದಿರಬೇಕು ಅನ್ನೋ ಇದೆಯಾ? ನಿಯಮ ಇದೆಯಾ? ಇಲ್ಲ. ಯಾರು ಬೇಕಾದರೂ ಆಗ್ಬೋದು. ದುಡ್ಡು ಕೊಟ್ಟೆ ನನಗೆ ಬೇರೆಯವ್ರು ಹೇಳೋದಲ್ಲ, ನನಗೆ ಚೆನ್ನಾಗಿ ಗೊತ್ತು. ನನ್ನ ಹುಡುಗರನ್ನೇ ಬಳಸ್ಕೊಂಡು ಹೇಗೆ ದುಡ್ಡು ಹಂಚ್ತಾರೆ ಅನ್ನೋದು ಗೊತ್ತು. ಒಂದೇ ಹಂಚಬೇಕಾದ್ರೆ ಫಿಕ್ಸ್ ಮಾಡ್ಕೊಳ್ತಾರೆ. ಈ ರಸ್ತೆ, ಈ ಏರಿಯಾದಲ್ಲಿ ಇದಕ್ಕೆ ನಾವು ಮಾಡ್ತೀವಿ ಅಂದಾಗ ಮೂರೂ ಪಕ್ಷಗಳು ಬೇರೆ ಪಕ್ಷದವ್ರಿಗೆ ಹೇಳ್ತಾರೆ, ಇವತ್ತು ನಾವು ಹಂಚ್ತಿದ್ದೀವಿ, ನೀವು ನಾಳೆ ಹೋಗಿ, ಗೊತ್ತಾ? ಆ ಲೆವೆಲ್ ತಲುಪಿದ್ದೀವಿ ನಾವು. ಇಲ್ಲಿ ಕ್ಲಾಶ್ ಆಗಿಬಿಡ್ತಿದ್ರೆ, ಇವತ್ತು ನಾವು ಈ ರಸ್ತೆ ಈ ಕ್ರಾಸ್ಗೆ ಹೋಗ್ತಿದ್ದೀವಿ, ನೀವು ಇವತ್ತು ಅಲ್ಲೋಗಿ, ನಾವು ನಾಳೆ ಅಲ್ಲಿ ಹೋಗ್ತೀವಿ, ನಾಳೆ ಇಲ್ಲಿ ಬನ್ನಿ ಅನ್ನುವಂಥ ಸ್ಥಿತಿ ಇಡೀ ದೇಶದಲ್ಲಿ ಬಂದ್ಬಿಟ್ಟಿದೆ. ಏನು ಹೇಳ್ತೀರಿ ಇದಕ್ಕೆ? ಯಾವ ಪ್ರಜಾಪ್ರಭುತ್ವ ಇಲ್ಲಿ? ವಾಟ್ ನೆಕ್ಸ್ಟ್ ಅಂತ ಅಲ್ಲ, ಬದಲಾಗೇ ಆಗುತ್ತೆ. ಸಮಾಜ ವಿಕಸಿತಗೊಳ್ತಾ ಹೋಗ್ತದೆ, ನಾವು ನೋಡ್ತಾ ಇದ್ದೀವಿ. ಇಟ್ ಮೇ ಟೇಕ್ ಇವನ್ 100 years, 200 years. ನನಗೆ ವ್ಯಕ್ತಿಯಾಗಿ ನಿಮಗೇನು ಅನಿಸುತ್ತೆ ಅಂದರೆ, ಯಾವತ್ತೋ ಒಂದಿನ ಕ್ಯಾಪಿಟಲಿಸಮ್ನ ಹೊಡೆದಾಕುವಂತಹ ಒಂದು ವ್ಯವಸ್ಥೆ ಇಡೀ ಜಗತ್ತಿನಲ್ಲಿ ಬರುತ್ತೆ. ಅಫ್ಕೋರ್ಸ್ ಹಂಗಂದ ತಕ್ಷಣ ಕಮ್ಯುನಿಸಮ್ ಅಂತ ಬರುತ್ತೆ. ಕಮ್ಯುನಿಸಮ್ ಇನ್ ಎ ಡಿಫ್ರೆಂಟ್ ಫಾರ್ಮ್ ಒಂದು ದಿನ ಬರುತ್ತೆ ಅಂತ ಆಳವಾಗಿ ನಂಬ್ಕೊಂಡಿರೋ ನಾನು. ಅಲ್ಲ, ಸ್ವತಂತ್ರ ಸಿಕ್ಕು ನಮಗೆ 75 ವರ್ಷ ಕಳೆದು ಹೋದರೂ ಕೂಡ ಇನ್ನೂ ಶ್ರೀಮಂತರಂದರೆ ಕೆಲವು ಜನದಲ್ಲ ಆಸ್ತಿ ಹಾಗೇ ಇದೆ. ಇನ್ನೂ ಕೂಡ ಬಡತನದ ಜನ ಸಾಯ್ತಾ ಇದ್ದಾರೆ. ಇನ್ನೂ ನಮಗೆ ಬೇಸಿಕ್ ಎಜುಕೇಷನ್ ಸಿಗ್ತಾ ಇಲ್ಲ, ಬೇಸಿಕ್ ಹೆಲ್ತ್ ಫೆಸಿಲಿಟಿ ಸಿಗ್ತಾ ಇಲ್ಲ. ಸೊ ಯಾವತ್ತು ಈ ದೇಶ, ಈ ಜನ ಬೇಸಿಕ್ ಎಜುಕೇಷನ್ ಇಲ್ಲ, ಬೇಸಿಕ್ ಹೆಲ್ತ್ ಇಲ್ಲ, ಬೇಸಿಕ್ ಜಾಬ್ಸ್ ಇಲ್ಲ, ಯಾವ ಇದು ಕೂಡ ಎಲ್ರಿಗೂ ಸಿಗ್ತಾ ಇಲ್ಲ. ಮತ್ತು ಶ್ರೀಮಂತ ಬಡತನದ ಅಂತರ ಎಷ್ಟಿದೆ ಗೊತ್ತಾ? ಅದಾನಿ ಅನ್ನೋ ವ್ಯಕ್ತಿ ಸುಮಾರು 10 ಲಕ್ಷ ಕೋಟಿ ಶ್ರೀಮಂತ. ಕಟ್ಟ ಕಡೆಯ ಮನುಷ್ಯ ನಮ್ಮ ದೇಶದಲ್ಲಿ 1 ರೂಪಾಯಿನೂ ಇಲ್ಲ ಅವನದು ಅಂತ. ಮೊಬೈಲ್, ಅವನು ಹಾಕ್ಕೊಂಡಿರೋ ಬಟ್ಟೆ ಮಾಡ್ತಾರೋ ಕೆಲಸದಿಂದ ಅವನು ಊಟ ಮಾಡ್ತಿದ್ದಾನೆ. ಅದು ಬಿಟ್ಟರೆ ಇಲ್ಲ. ಅಂದರೆ ಡಿಫ್ರೆನ್ಸ್ ಎಷ್ಟಾಯಿತು? 10 ಲಕ್ಷ ಕೋಟಿ ಡಿಫ್ರೆನ್ಸ್ ಇದೆ ಕಡು ಬಡವನಿಗೂ ಬಲಾಢ್ಯ ಶ್ರೀಮಂತನಿಗೂ. ಇದು ಇಲ್ಲಿ ಪ್ರಜಾಪ್ರಭುತ್ವ ಅಂತ ಮಾತಾಡೋದೇ ಇದು ತಪ್ಪಲ್ವ? ಈಗ ನನ್ನ ಕೆಲವು ಹೇಳ್ತಾರೆ, ಹೇಗೆ ಕಮ್ಯುನಿಸಮ್ ಇದಕ್ಕೆ ಹೋಗ್ತೀರಿ ನೀವು ಕೂಡ ಇದನ್ನೆಲ್ಲ ಹೇಳ್ತೀರಿ ಏನೋ ಆಧ್ಯಾತ್ಮಿಕ ಪಥಗಳ ಬಗ್ಗೆ ಅಂತ. ಯಾರು ಕಮ್ಯುನಿಸಮಲ್ಲಿ ಇಲ್ಲ, ನೀವು ಭಕ್ತಿಯಾಗಿ ಮಾಡ್ಕೋಬೇಡಿ ಅಂತ ಯಾರು ಹೇಳಿದ್ದಾರೆ? ಚೈನಾ ಇರಲಿ, ರಷ್ಯಾ ಇರಲಿ, ಅವ್ರು ಎಷ್ಟೆಷ್ಟು ಆಳದಲ್ಲಿ ಬೇರೆ ಥರ ಇದ್ದರು. ಅವ್ರೇನು ದೇವಸ್ಥಾನ ಕಟ್ಟಿಸ್ತಿರಲಿಲ್ಲ, ಮಂದಿರಕ್ಕೆ ಹೋಗ್ತಿರ್ಲಿಲ್ಲ, ಚರ್ಚು ಮಸೀದಿಗಳಿಗೆ ಇರ್ತಿರ್ಲಿಲ್ಲ. ಆದರೆ ಆಂತರ್ಯದಲ್ಲಿ ಇರಬೇಡ. ಮನುಷ್ಯನಾಗಿರೋದೇ ದೊಡ್ಡದಲ್ವ? ಕಮ್ಯುನಿಸಮ್. ಸೊ ಅದನ್ನು ಬೇರೆ ಫಾರಮ್ನಲ್ಲಿ ಸ್ವಲ್ಪ ತೆಳುವಾಗಿ, ಕೆಲವೊಬ್ಬರು ತುಂಬ ಹಾರ್ಡಾಗಿ ಹೋಗ್ಬಿಟ್ರು ಮತ್ತು ಹಾರ್ಷಾಗಿ ಹೋಗ್ಬಿಟ್ರು. ಬೇರೆ ಫಾರಮ್ನಲ್ಲಿ ಇವತ್ತೆಲ್ಲ ಇನ್ನು 100 ವರ್ಷ ಆಗಲಿ 200 ವರ್ಷದಲ್ಲಿ ಬರುತ್ತೆ ಅಂತ ಬೇರೆ ದಾರಿ ಇಲ್ಲ. ಕ್ಯಾಪಿಟಲಿಸಮ್ ನಾಶ ಆಗಬೇಕು. ಕ್ಯಾಪಿಟಲಿಸಮ್ ನಾಶ ಆದಾಗಲೇ ಹೋಗೋದು. ನಾವು ಅಂತರ ಅಂತ ಹೇಳಿದಾಗ ಇವನು ಕಡಿಮೆ ಬಡವ, ಇವನು ಸ್ವಲ್ಪ ಶ್ರೀಮಂತ ಅಂತ ಹೇಳೋಕ್ಕಾಗಲ್ಲ. ಒಂದು ಸಮಾನತೆ ಬರಬೇಕು. ಇವತ್ತು ಚೈನಾದಲ್ಲಿ ನನಗೆ ಇಷ್ಟ ಆಗೋದೇನು ಅಂದರೆ, ಅಲ್ಲಿ ಪ್ರೈಮ್ ಮಿನಿಸ್ಟರ್ಗೆ ಪ್ರೆಸಿಡೆಂಟಿಗೆ ಕ್ಯಾನ್ಸರ್ ಬಂದರೆ ಏನು ಔಷಧಿ ಕೊಡ್ತಾರೋ, ಒಬ್ಬ ಫ್ಯಾಕ್ಟ್ರಿ ಲೇಬರ್ಗೂ ಅದೇ ಔಷಧಿ ಇದೆ. ಅವನಿಗೆ ದೊಡ್ಡ ಇದರಲ್ಲಿ ಇಟ್ಟಿರ್ತಾರೆ ಆಸ್ಪತ್ರೆಯಲ್ಲಿ. ನ್ಯಾಚುರಲಿ ಇದೆಲ್ಲ ಬೇಕಾಗುತ್ತೆ, ಸೆಕ್ಯೂರಿಟಿ ಎಲ್ಲ. ಇವನಿಗೆ ಸಾಮಾನ್ಯ ಆಸ್ಪತ್ರೆ, ಆದರೆ ಅದೇ ಲೆವೆಲ್ ಟ್ರೀಟ್ಮೆಂಟ್ ಸಿಗುತ್ತೆ. ಅದು ಬಂದಾಗ ಮಾತ್ರ ಸಮಾನತೆ ನಿಜವಾಗ್ಲೂ ಪ್ರಜಾಪ್ರಭುತ್ವ ಪ್ರಜೆಗಳ ಪ್ರಭುತ್ವ ಬರಬೇಕಾದ್ರೆ ನಮ್ಮ ವ್ಯವಸ್ಥೆ ಬೇರೆ ಥರ ಆಗಬೇಕು. ನಮ್ಮ ಸ್ವಾತಂತ್ರ್ಯ ಬಂದಾಗ
ಇವರು ಸ್ವಲ್ಪ ತೆರೆದ ಮನಸ್ಸಿಂದ ವರ್ಕ್ ಮಾಡಿಬಿಟ್ಟಿದ್ದಾರೆ. ಕಮ್ಯುನಿಸ್ಟ್ ನಾಯಕರುಗಳು ಬೇರೆ ಥರ ಆಗ್ತಿತ್ತು, ಮಾಡಲಿಲ್ಲ ಅವರು. ಮಾಡಿದ್ದಿದ್ರೆ ಇವತ್ತು ಕ್ಯಾಪಿಟಲಿಸಮ್ ಮುಳುಗೋಗ್ತಿತ್ತು. ಇವಾಗಲೂ ಕೂಡ ಸರ್, ಅಂದರೆ ನಾವು ಅವಾಗಿನ ಸ್ವತಂತ್ರ ನಂತರ ನೋಡ್ಬೋದು ಹಲವಾರು ಚಳವಳಿಗಳ ಈ ದೇಶದಲ್ಲಿ ನಾವು ಕಂಡ್ವಿ. ಸಮಾಜವಾದಿ ಚಳವಳಿ ಆಗಿರ್ಬೋದು, ಆನಂತರ ವಿದ್ಯಾರ್ಥಿ ಚಳವಳಿಗಳಾಗಿರ್ಬೋದು, ಆಮೇಲೆ ರೈತ ಹೋರಾಟಗಳಾಗಿರ್ಬೋದು. ಇವಾಗ ಅಂತ ಯಾವುದೇ ಹೋರಾಟಗಳಾಗಲಿ, ಚಳವಳಿಗಳಾಗಲಿ ಅಥವಾ ನಾಯಕರಾಗಲಿ ಇಲ್ಲ. ಕೆಲವು ನಾಯಕರು ಇನ್ನೇನು ಸ್ವಲ್ಪ ಹುಟ್ಕೋತಾ ಇದ್ದಂದಾಗೆ ಅವ್ರನ್ನ ಅಲ್ಲಿಗೆ ಬಾಯಿ ಮುಚ್ಚುವಂಥ ಕೆಲಸ ಆಗಿಬಿಡುತ್ತೆ. ಅಲ್ಲ, ಒಂದಾಗುತ್ತೆ. ನೀವು ನೋಡಿದಿರಿ ಇತಿಹಾಸನ, ನಾವು ನೋಡಿದ್ದೀವಿ. ಎಲ್ಲ ಸಮಯದಲ್ಲೂ ಪ್ಯಾರಲಾಗಿ ಹೋಗ್ತಾ ಇರ್ತದೆ. ಒಂದು ಸಾರಿ ಇದು ಹೆಡೆ ಎತ್ತುತ್ತೆ, ಇನ್ನೊಂದು ಸಾರಿ ಇದು ಹೆಡೆ ಎತ್ತುತ್ತೆ. ರೆಸಿಸ್ಟೆನ್ಸ್ ಇದ್ದೇ ಇರುತ್ತೆ. ಇವತ್ತು ರೈಟಿಸ್ಟ್ ಇದೆ ಅಂತ ನಾವು ಇದು ಮಾಡಿದ್ದೀವಿ, ಲೆಫ್ಟಿಸ್ಟ್ ಇಲ್ವಾ? ಖಂಡಿತ ಇದೆ. ಅದಿನ್ನೂ ಆರ್ಗನೈಸ್ ಆಗ್ತಾ ಇಲ್ಲ. ಒಂದು ಕಾಲದಲ್ಲಿ ಏನೇ ನಾವು ಮಾಡಿದ್ರು, ಏನೇ ನಾವು ಚಳವಳಿ ಮಾಡಿದ್ರು, ರೂಲ್ ಮಾಡಿದ್ರು 50 ವರ್ಷ ಕಾಂಗ್ರೆಸ್. ಈಗ ನಾವು ಏನೇ ಚಳವಳಿ ಮಾಡಿದ್ರು ಇನ್ನೊಂದು 25 ವರ್ಷ ಇವ್ರು ರೂಲ್ ಮಾಡ್ತಾರೆ BJP. ನಾವು ಏನು ಮಾಡಿದ್ರು ಅಷ್ಟೇ. ಬಟ್ ಹಾಗಂತೇಳಿ ಶಾಶ್ವತವಾಗಿ 1000 ವರ್ಷ ಮಾಡ್ತಾರ 100? ನೋ. ಅಲ್ಲೇ ಶುರುವಾಗುತ್ತೆ. ಮನುಷ್ಯ ಇದಾನಲ್ಲ, ಸಾಮೂಹಿಕವಾಗಿ ಜನಾಂಗಿಕವಾಗಿ ಅವನು ಕಳೆದೋಗಿರ್ತಾನೆ, ವ್ಯಕ್ತಿಯಾಗಿ ಕಳೆದೋಗಿರೋದಿಲ್ಲ. ಏನೋ ಸರಿ ಇಲ್ಲ ಅಂತ ಒಳಗಡೆ ಕುಟುಕ್ತಾನೆ ಇರುತ್ತೆ. ಅದು ಸಮೂಹಗಳಿಗೆ ಪ್ರವಹಿಸಿದಾಗ ಬೇರೆ ಇದು ಬಂದೇ ಬರುತ್ತೆ. ಈ ಕ್ಷಣದಲ್ಲಿ ನಾವು ಅದನ್ನು ಕಾಂಗ್ರೆಸ್ ಇದ್ದಾಗ ಅದರ ವಿರುದ್ಧನೇ ಮಾಡಿದ್ದೀವಿ. ನೀವು ಆಗಲಿಂದ ಅವಾಗಲೇ ಅದ್ರ ಪರ ಯಾವತ್ತೂ ಹೋಗಿಲ್ಲ. ಹೋಗಿಲ್ಲ ನಾವು, ಯಾವತ್ತೂ ಅವ್ರ ಜೊತೆ ಹೋಗಿಲ್ಲ. ಅದೇ ರೀತಿ ಈಗ ನಾವು ಇವ್ರ ಜೊತೆನೂ ಹೋಗ್ತಾ ಇಲ್ಲ. ಇವ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಾವು ಮಾತಾಡಿದ ತಕ್ಷಣ ಕಾಂಗ್ರೆಸ್ ಏಜೆಂಟ್. ಯಾವ ಕಾಂಗ್ರೆಸ್ ಏಜೆಂಟಪ್ಪ? ನೀವೇ ಕಾಂಗ್ರೆಸ್ ಇದು ಮಾಡಿದವರು. ನಿಮ್ಮ ಹತ್ತಷ್ಟು ಮಾಡಿದ್ದವ್ರು ನಾವು. ಆ ಕಾಲದಿಂದ ಇಂದಿರಾ ಗಾಂಧಿ ಬಿಟ್ಬಿಡಿ, ನೆಹರು ಕಾಲದಿಂದ ಇವ್ರು ಏನು ಸರಿ ಇಲ್ಲ ಅಂತ ಹೇಳಿದ್ದವ್ರು ನಾವು. ನೀವು ರಾಜಕೀಯ ಮಾಡ್ತಿದ್ರಿ, ನಾವು ಸಾಮಾಜಿಕ ಇದನ್ನು ಬೆಳೆಸ್ತಾ ಇದ್ವಿ. ಇವತ್ತು ನಿಮ್ಮ ವಿರುದ್ಧ ಮಾಡ್ತಿದ್ದೀವಿ, ನಿಮ್ಮಲ್ಲಿ ಕೊರತೆಗಳು ಹೇಳ್ತಿದ್ದೀವಿ. ಅವರು ಹೇಗೆ ನಾವು ಇಂತಿಂಥ ಸಾಧನೆ ಮಾಡ್ತೀವಿ ಅಂತ ಪಟ್ಟಿ ಇಡ್ತಾರೋ, ನೀವು ಆ ಪಟ್ಟಿ ಇಡ್ತಾ ಇದ್ದೀರಿ. ಟಪಾಲ್ ಇನ್ನೇನಿದೆ ಅಲ್ಲಿ? ಸೊ ನಾವು ಸದಾ ಕಾಲ ನಾವು ವಿರೋಧಿ ವಾಯ್ಸ್ಗಳೇ ನಮ್ಮದು, ಪ್ರಶ್ನೆ ಮಾಡೋ ಈ ಧ್ವನಿಗಳೇ. ಅದನ್ನು ನಾನಿರ್ತೀನಿ. ಇನ್ನು 50 ವರ್ಷ ಹೋದರೆ ಬೇರೆ ನಮ್ಮ ಮಕ್ಳುಗಳಿರ್ತಾರೆ, ಅವ್ರ ಮಕ್ಕಳಿರ್ತಾರೆ, ಬಂದೇ ಬರ್ತಾರೆ. ದಿಸ್ ಈಸ್ ಪ್ಯಾರಲಾಗಿ ಹೋಗ್ತಾ ಇರುತ್ತೆ. ಹಾಗೆ ವರ್ಲ್ಡ್ ಉತ್ತಮಗೊಳ್ತಾ ಹೋಗುತ್ತೆ ಅನ್ನೋ ನಂಬಿಕೆ ನಮ್ಮದು. ಸರ್, ಮತ್ತೆ ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಸೊ ಕನ್ನಡ ಚಿತ್ರರಂಗ ಅನ್ನೋದು ಇತ್ತೀಚೆಗೆ ಕೆಲವೊಂದಿಷ್ಟು ಸಿನಿಮಾಗಳು ದೊಡ್ಡ ಮಟ್ಟದ ಸಕ್ಸಸ್ ಕೊಟ್ಟು, ಆಮೇಲೆ ಯಶ್ ಸಿನಿಮಾ ಆಗಿರ್ಬೋದು, KGF ಜೊತೆಗೆ ಕಾಂತಾರ ಆಗಿರ್ಬೋದು, ಒಂದು ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದವು, ಕೆಲವೊಂದಿಷ್ಟು ಹಣ ಗಳಿಕೆಯನ್ನು ಮಾಡಿದವು, ಮಾರ್ಕೆಟ್ ಕೂಡ ಸೃಷ್ಟಿಯಾಯಿತು ಅಂತ ಕೇಳ್ಪಟ್ವಿ. ಸೊ ನಿಜವಾದ ಅರ್ಥದಲ್ಲಿ ಅದಾಗಿಲ್ಲ ಅಂತ ಒಂದು ವಾದ ಕೂಡ ಇದೆ. ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ. ಇರುವಂಥ ಕೆಲವು ಬೆರಳೆಣಿಕೆಯ ಸ್ಟಾರ್ಗಳು ವರ್ಷಕ್ಕೊಂದು 3 ವರ್ಷಕ್ಕೊಂದು ಒಂದು ಸಿನಿಮಾ ಮಾಡ್ತಾರೆ. ಕೆಲವೊಬ್ಬರು ಸ್ಟಾರ್ಗಳಂತೂ ಪ್ರೊಡ್ಯೂಸರ್ ಕಾಲ್ ಕೂಡ ರಿಸೀವ್ ಮಾಡಲ್ಲ ಒಂದು ಸಿನಿಮಾ ಹಿಟ್ ಆದರೆ. ಸೊ ಅವ್ರವ್ರ ಮಧ್ಯೆ ಈ ತಗಡು ಜಗಳ ಬೇರೆ. ಈ ಬಗ್ಗೆ ನಿಮ್ಮ ಆನೆಸ್ಟ್ ಒಪಿನಿಯನ್ ಇಲ್ಲ ಇವರೆಲ್ಲ ನನಗೆ ಹತ್ತಿರದಿಂದ ಗೊತ್ತಿರೋ ಹುಡುಗರು ಇವರೆಲ್ಲ. ಯಾರೋ ನಮ್ಮ ಸ್ಟಾರ್ಗಳು ಇವರೆಲ್ಲ. ಮತ್ತು ಅವರು ಸ್ಟಾರ್ಗಳ ಮುಂಚೆಯೂ ನಾನು ನೋಡಿರೋ ಹುಡುಗರು. ಏನಾಗ್ತಿದೆ, ಸ್ಪರ್ಧಾತ್ಮಕವಾಗಿರೋದು ಜಗತ್ತು. ಇದರಲ್ಲಿ ಭಾಳ ಸರಿ ಕಳೆದೋಗ್ಬಿಡ್ತಾರೆ. ಬೇಸಿಕ್ಕಾಗಿ ದೇ ಆರ್ ಆಲ್, ನೀವು ಹತ್ತಿರ ಒಬ್ಬೊಬ್ಬರನ್ನೇ ನೋಡಿ ಶಾಕ್ ಆಗಿಬಿಡ್ತೀರಿ. ನೀವು ಏನೋ ತಲೆ ಕೆಟ್ಬಿಟ್ಟು ಇದರಲ್ಲಿ ಮಾತಾಡ್ಬಿಡ್ತಾರೆ ಅಷ್ಟೇ. ಅದರ್ವೈಸ್ ದೇ ಆರ್ ಆಲ್ ಗುಡ್. ಈಗ ನಾನು ನಿಮ್ಮಗಳ ಮೂಲಕ, ಮಾಧ್ಯಮಗಳ ಮೂಲಕ ಹೇಳ್ತಿರೋದೇನು ಅಂದರೆ, ನೀವು ಚಿತ್ರರಂಗದಿಂದನೇ ಊಟ ಮಾಡಿದವರು, ಹೆಸರು ಮಾಡಿದವರು, ಅಸ್ತಿತ್ವ ಬೆಳೆಸ್ಕೊಂಡವರು. ನೀವೇನು ಒಂದು ಸಾಮಾಜಿಕ ವ್ಯಕ್ತಿತ್ವ ಅಂತ ಇದೆಯಲ್ಲ, ಅದು ಬಂದದ್ದೇ ಸಿನಿಮಾಗಳಿಂದ. ಇವತ್ತು ಮಲಯಾಳಂ ಹೇಗಿದೆ, ನಮ್ಮಲ್ಲಿ 1/3 ಇರೋ ಒಂದು ಇದು ಜನಸಂಖ್ಯೆ. ಬಟ್ ಯಾವ ಲೆವೆಲ್ ಇದೆ? ತೆಲುಗು ತಮಿಳು ಏನಾಗಿದೆ? ನಮ್ಮಲ್ಲಿ ಯಾಕೆ ಆಗ್ತಿಲ್ಲ? ಈ ಒಂದು ಕಾಲದಲ್ಲಿದ್ದರು ನಮ್ಮ ಯಾರು ರಾಜ್ಕುಮಾರ್ ಇದ್ದರು, ವಿಷ್ಣುವರ್ಧನ್, ಇಂಥ ಒಳ್ಳೊಳ್ಳೆ ಇದ್ದರು, ಇದು ಮಾಡ್ತಿದ್ರು. ನೀವು ಯಾಕೆ ಪರ್ಸನಲ್ ಗಲಭೆಗಳಲ್ಲಿ, ಪರ್ಸನಲ್ ಇದರಲ್ಲಿ ಅದಿರಲಿ ಬಿಡಿ, ಇದ್ದೇ ಇರುತ್ತೆ. ಅಣ್ಣ ತಮ್ಮದಿರ ನಡುವೆ ಎಲ್ಲ ಕಡೆ ಇದೆ, ಸ್ನೇಹಿತರ ನಡುವೆ ಇರುತ್ತೆ, ನೀವು ಮಾಡ್ರಪ್ಪ. ಬಟ್ ದಟ್ ಶುಡ್ ನಾಟ್ ಬಿಕಮ್ ದ ಮೇನ್ ಇಶ್ಯೂ ಆರ್ ಮೇನ್ ಪ್ರಾಬ್ಲಮ್. ನೀವು ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಿ ನಿಮಗೆ ಇದನ್ನು ನೀವು ಚಿತ್ರರಂಗವನ್ನು, ಕನ್ನಡ ಚಿತ್ರರಂಗವನ್ನು ಸುಭದ್ರಗೊಳಿಸದೆ ಹೋದರೆ ಇಟ್ ಇಸ್ ಎ ಶೇಮ್ ಟು ಯುವರ್ ಫೇಸಸ್, ಟು ಯುವರ್ ಪರ್ಸನಾಲಿಟೀಸ್. ಯಾಕೆ ಒಬ್ಬೊಬ್ಬರು ತುಂಬ ಅಭಿಮಾನಿಗಳನ್ನ ಇಟ್ಕೊಂಡಿದ್ದಾರೆ. ಆ ಸಿನಿಮಾ ಎಷ್ಟು ಸಕ್ಸಸ್ ಆಗುತ್ತೆ ಇಲ್ಲ ಸೆಕೆಂಡ್ರಿ. ಯಾವುದೇ ಒಂದು ಬಸ್ ಸ್ಟ್ಯಾಂಡ್ ಹೋಗಲಿ, ಇದಕ್ಕೆ ಹೋಗಲಿ, 1000 ಜನ ಸೇರ್ತಾರೆ ಇವರಿಗೆ, 1000 ಜನ. ಅದು ತಮಾಷೆ ಅಲ್ಲ ಅಂದ್ಕೋಬೇಡಿ. ಅದನ್ನು ಅದು ಯಾವುದೋ ಸಿನಿಮಾ ಅಂತೇಳಿ ಉಡಾಫೆ ತೊಗೋಬೇಡಿ. ನೀವು ಆ ರೀತಿ ಸೇರೋ ಕಾರಣಕ್ಕೋಸ್ಕರ ನೀವೆಲ್ಲ ಕಲ್ಚರಲ್ ಮುಖಗಳಾಗಿದ್ದೀರಿ, ನಮ್ಮ ಕನ್ನಡ ಸಂಸ್ಕೃತಿಯ ಮುಖಗಳು. ಅವ್ರನ್ನೆಲ್ಲ
ನಾನು ಹೇಳ್ತಾ ಹೋಗ್ತೀನಿ, ಸ್ವಲ್ಪ ನಮ್ಮದೆಲ್ಲ ಆಗಲಿ. ಯಾಕೆಂದ್ರೆ ಎಲ್ಲರೂ ನನ್ನ ಬಗ್ಗೆ ಪ್ರೀತಿ ಅಭಿಮಾನ ವಿಶ್ವಾಸ ಇಟ್ಕೊಂಡಿದ್ದಾರೆ. ನಾವು ಟ್ರೈ ಮಾಡೋಣ, ಎಲ್ಲರೂ ಹೇಳ್ತಿದ್ರು ಇದನ್ನು ಟ್ರೈ ಮಾಡಿ ಅಂತ. ವೈಯಕ್ತಿಕವಾಗಿ ಏನೇ ಇರಲಿ, ಕನ್ನಡದ ವಿಷಯಕ್ಕೆ ಬಂದಾಗ ಅವರೆಲ್ಲ ಒಟ್ಟಿಗೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅದನ್ನು ಪ್ರಯತ್ನ ಮಾಡೋದಕ್ಕೆ ಯೋಚನೆ ನಾನು ಹಲವರ ಜೊತೆ ಮಾತನಾಡ್ತಾ ಇದ್ದೀನಿ. ನೀವೇ ಮುಂದೆ ಬನ್ನಿ ಅಂತಾರೆ. ಬೇಡಪ್ಪ, ನಾನು ಭಾಳ ಸಿಟ್ಟಿನ ಮನುಷ್ಯ, ನನಗೇನೋ ಅವ್ರು ಬೆಲೆ ಕೊಡಲಿಲ್ಲ ಅಂದರೆ ಅವ್ರನ್ನ ಖಂಡಿಸಬೇಕಾಗತ್ತೆ, ಸುಮ್ಮನೆ ವೈಯಕ್ತಿಕ ಇದು ಬರುತ್ತೆ. ಇಲ್ಲ ಸರ್, ನೀವು ಸಿಟ್ಟು ಮಾಡಿಕೊಂಡ್ರೆ ಅವ್ರು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮಲ್ಲಿರೋ ಒಂದು ಒಳ್ಳೆಯ ಧ್ವನಿ, ಹಿರಿಯ ಧ್ವನಿ ಅನ್ನೋ ಒಂದು ಬಂದುಬಿಟ್ಟಿದೆ ಅವರಿಗೆಲ್ಲ. ಡೈಲಿ ಮಾತನಾಡ್ತಾ ಇದ್ದಾರೆ. ಸರ್, ಈ ಹಿಂದೆ ನೀವು ಅಂಡರ್ ವರ್ಲ್ಡಲ್ಲಿ ಇದ್ರಿ. ಸೊ ಅದರಿಂದ ಆಚೆ ಬರೋದು ತುಂಬ ಕಷ್ಟ. ಬಟ್ ನೀವು ಯಶಸ್ವಿಯಾಗಿ ಆಚೆ ಬಂದು ಇನ್ನೊಂದು ರೀತಿಯ ಬದುಕನ್ನು ಕಟ್ಕೊಂಡ್ರಿ. ಸೊ ನಿಮ್ಮದು ಓದು, ಬರವಣಿಗೆ ಅದು ಮುಂಚೆನೇ ನಿಮ್ಮ ಬ್ಲಡ್ಡಲ್ಲೇ ಇತ್ತು. ನೀವು ಅದನ್ನು ಆ ಕೃಷಿನ ನೀವು ಕಂಟಿನ್ಯೂ ಮಾಡಿದ್ರಿ. ನಂತರ ಸಿನಿಮಾ ಆಯಿತು, ಮತ್ತು ಒಂದು ಕರ್ನಾಟಕ ಸೇನೆ ಅಲ್ವ, ಪಕ್ಷ ಒಂದು ಸಂಘಟನೆ ಕಟ್ತೀರಾ, ಆಮೇಲೆ ಸರ್ವೋದಯ ಪಕ್ಷ ಕಟ್ತೀರಾ. ಸೊ ನಿರಂತರವಾಗಿ ಏನಂತಾರೆ, ಇನೋವೇಷನ್ ವಿತ್ ಪರ್ಸ್ನಾಲಿಟಿ, ಪ್ರೊಫೆಷನ್ ಅಂತ ಅಲ್ಲ, ನಿಮ್ಮದು ಇನೋವೇಷನ್ ವಿತ್ ದಿ ಪರ್ಸ್ನಾಲಿಟಿ ಅಂತೂ ಮಾಡ್ತಾನೆ ಇರ್ತೀರಾ. ಸೊ ಇದೆಲ್ಲ ಹೇಗೆ ಸಾಧ್ಯ ಅಂದರೆ, ಈ ಬಹುಮುಖ ವ್ಯಕ್ತಿತ್ವನ ನಿಮ್ಮ ಓದಿಂದ ಸಾಧ್ಯ ಆಯಿತಾ? ಹೌ ಇಟ್ ಇಸ್ ಪಾಸಿಬಲ್ ಅಂತ ನನಗೆ ಒಂದೇನು ಸಿದ್ದು, ಅದೇನು ಅಂತ ಗೊತ್ತಿಲ್ಲ. ನನ್ನ ಆರ್ಗ್ಯಾನಿಸಮ್ನಲ್ಲಿ ನನಗೆ ಈ ಚಟಗಳು ಅಂತಾರೆ, ಆ ಚಟಗಳು ಹೆಚ್ಚು ಬರಲಿಲ್ಲ ನನಗೆ. ಸಾಯಂಕಾಲ ಆ ಚಟ ಬೆಳೆಸ್ಕೊಂಡಿರೋರನ್ನ ನೀವು ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ದಟ್ ಈಸ್ ದೇರ್ ಲೈಫ್, ಇಟ್ ಈಸ್ ಮೈ ಲೈಫ್. ನನಗೆ ಚಿಕ್ಕ ವಯಸ್ಸಿನಿಂದ ಬಂದದ್ದು ಅಂತ ಹೇಳಿದ್ರೆ ಪುಸ್ತಕಗಳು, ಅಕ್ಷರಗಳು. ನನಗೆ ಎಲ್ಲಿ ನೀವು ಇಡೀ ಪ್ರಪಂಚ ಬೇಕಾ, ನಿನಗೆ ಭಾಷೆ ಬೇಕಂದ್ರೆ ನಾನು ಕೇಳೋದೇ ಭಾಷೆ. ನಿನಗೇನೂ ಇರಲ್ಲ ಭಾಷೆ ಬಿಟ್ಬಿಟ್ಟು, ABCD ಈ ಬಿಟ್ಟು ಏನೂ ಇರಲ್ಲ. ನೀನು ಏನನ್ನು ಆರಿಸ್ಕೊಳ್ತೀಯ ಸತ್ಯವಾಗಿ ಹೇಳು ಅಂದರೆ ಈಗ ಮುಟ್ಟು ಹೇಳ್ತೀನಿ, ಅಕ್ಷರಗಳು ಬೇಕು ನನಗೆ. ಐ ಡೋಂಟ್ ಕೇರ್ ಫಾರ್ ದ ಯೂನಿವರ್ಸ್. ಯಾಕಂದರೆ ನನಗೇನು ಬೇಡ, ಅದು ಮೊದಲಿಂದ ಬಂದುಬಿಡ್ತು. ಆ ಬೇರೆ ಚಟಗಳಿಲ್ಲದೆ ಇರೋದ್ರಿಂದ ಮತ್ತು ಈ ಸಮಾಜ ನನಗೆ ತುಂಬ ಕೊಟ್ಟಿದೆ ಸಿದ್ದು. ಅದೆಲ್ಲ ಬರೀ ನನ್ನ ಬುದ್ಧಿವಂತಿಕೆ, ನನ್ನ ಧೈರ್ಯ, ನನ್ನ ಇದು ನಾನು ಅಂದ್ಕೊಳ್ಳೋದೇ ಇಲ್ಲ. ನಾನು ಜೀವಿಸಿದ ಕಾಲದಲ್ಲಿ ನನಗೆ ಇಲ್ಲಾಂದರೆ ಒಬ್ಬ ಅಂಡರ್ವರ್ಲ್ಡ್ನಿಂದ ಬಂದೊಂದು ಮಾತಿಗೆ ಬೆಲೆ ಕೊಡೋ ಅವಶ್ಯಕತೆ ಇರಲಿಲ್ಲ. ಇವತ್ತು ಒಳ್ಳೊಳ್ಳೆ ಜನಗಳು ಬೆಲೆ ಕೊಡ್ತಿದ್ದಾರೆ ಅಂದಾಗ ದೆನ್ ಅದ್ರ ಬಗ್ಗೆ ನಾನು ಒಂದು ಕೃತಜ್ಞತೆ ಹೇಳಲೇಬೇಕು, ಒಂದನ್ನೇ ತೋರಿಸಲೇಬೇಕು. ಸೊ ಹಾಗಾಗಿ ಏನು ಸಾಧ್ಯ, ಅದು 1000 ಕೋಟಿಗೆ ಒಂದು ಭಾಗ ಇರಲಿ, 1,00,000 ಕೋಟಿಗೆ ಒಂದು ಭಾಗ ಇರಲಿ, ನಾನು ಮಾಡಬೇಕು. ಅದು ನನ್ನ ಒಳಗಡೆ ಇರುತ್ತೆ. ಆಮೇಲೆ ನನಗೆ ನನ್ನ ಮಕ್ಕಳು, ವಯಸ್ಸಿನವರು, ಚಿಕ್ಕ ಮಕ್ಕಳನ್ನು ತುಂಬ ಇಷ್ಟಪಡ್ತೀನಿ ನಾನು. ನಮಗೆ ಅವ್ರು ಕಾಣದೇ ನನ್ನ ಮಕ್ಕಳು ಮುಖ. ನಮಗೆ ಒಂದು ಸೋಜಿಗೆ ಆಗೋದೇನಂತಂದರೆ, ಸೊ ಏನಂತಾರೆ, ನಿಮಗೆ ಕೊಲೆಗಡುಕರ ಜೊತೆಗೆ ಇರ್ತೀರಾ, ಕೊಲೆಗಾರ ಆಗಲ್ಲ. ಕುಡುಕರ ಜೊತೆಗೆ ಇರ್ತೀರಾ, ಡ್ರಂಕಾರ್ಡ್ ಆಗಲ್ಲ. ಅಂದರೆ ಮೋಸಗಾರ ಜೊತೆಗೂ ಇರ್ತೀರಾ, ನೀವು ಮೋಸಗಾರ ಆಗಲ್ಲ. ಸೊ ಅಂತಂದರೆ ಇಟ್ಸ್ ನಾಟ್ ಪಾಸಿಬಲ್ ಫಾರ್ ಎನ್ ಆರ್ಡಿನರಿ ಪರ್ಸನ್. ಒಂದು ದೊಡ್ಡದಾದಂಥ ಒಂದು ಇಚ್ಛಾಶಕ್ತಿ ಬೇಕಾಗುತ್ತೆ ಅದಕ್ಕೆ. ಕರೆಕ್ಟ್, ಅದೇ ನೋಡಿ, ನಾನು ಒಂದು ವಿಷಯ ಹೇಳ್ತೀನಿ, ಎಲ್ಲೂ ಹೇಳ್ಕೊಳ್ದೇ ಇರೋ ವಿಷಯ. ನಾನು 4 ವರ್ಷದ ಹಿಂದೆ ನನಗೆ ಕೆಲವರು ಸೂಫಿಗಳು, ಕೆಲವು ಸಾಧಕರು ನನಗೆ ಇದು ಮಾಡೋರು, ನೀನು ವೆಜಿಟೇರಿಯನ್ ಬಿಟ್ಟುಬಿಡು. ನಂದು ವೆಜಿಟೇರಿಯನ್ ಹೇಗಿತ್ತು ಅಂದರೆ, ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಶುರುವಾದರೆ ನೈಟ್ ತಿಂದರೂ ನನಗೆ ಬೇಕೇ ಬೇಕು. ಅದು ನಿಮ್ಗೆ ಗೊತ್ತಿದೆ, ವೆಜ್ ತೊಗೊಳೋರು ಕೆಲವು ಭಾಷೆಗಳು. ನಾವೇನು ಇದು ಕುರಿನ ಹುಲ್ ತಿನ್ನೋಕ್ಕೆ, ನಾವು ಚಿರತೆಗಳು, ಏನೋ ಖುಷಿ. ಆಮೇಲೆ ಕಡೆ ದಿನವೂ ನನಗೆ ಮಟನ್ ಬೇಕು ಇರ್ತವೆ. ನನಗೆ ಹೇಳ್ತಾನೆ ಇದ್ರು. ನಾನು ಒಂದು ಸಾರಿ ಒಬ್ಬ ಸಂತರ ಹತ್ರ ಹೋಗ್ತೀನಿ. ಅವರು ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ದೂರದಲ್ಲಿರ್ತಾರೆ, ಚಿಂತಾಮಣಿ ಕಡೆ. ಅವ್ರು ಹೇಳ್ತಾರೆ, ಅವ್ರ ಹತ್ರ ಒಂದು ಕಂಡೀಷನ್ ಏನಂದರೆ, ಮುಸ್ಲಿಮ್ ಸ್ಕೂಫೀಸ್ ಅಂತ, ಅವ್ನು ನೋಡ್ಬೇಕಾದ್ರೆ 3 ದಿನ ಮಟನ್ ತಿಂದಿರಬಾರ್ದು, ನಾನ್-ವೆಜ್, 3 days. ಅವ್ರೇನು ಅವ್ರನ್ನ 106 ವರ್ಷ ಅಂತ ಹೇಳಿದ್ರು, ಆದರೆ 95 ಮೇಲಂತೂ ಆಗಿತ್ತು. ನಾನು ಫೋನ್ ಮೇಲೆ ಮಾತಾಡ್ತಿದ್ದೆ, ಬಾಬಾ ನಾನು ನಿಮ್ಮನ್ನು ನೋಡಬೇಕು, ನಾನು ಮಟನ್ ಬಿಡೋಕ್ಕಾಗಲ್ಲ. ಹಂಗಾರೆ ಆಗಲ್ಲಪ್ಪ, ನೀನು ಎಷ್ಟು ದೊಡ್ಡ, ನೀನು ಯಾರೋ ಗೊತ್ತಿಲ್ಲ, ನಿನ್ನ ಬಗ್ಗೆ ಎಲ್ಲರೂ ಹೇಳ್ತಾರೆ ಅಗ್ನಿ ಶ್ರೀಧರ ಅಂತ, ನೀನು ಎಷ್ಟು ದೊಡ್ಡ ಮನುಷ್ಯನು, ನಾನು ನೋಡಲ್ಲ ಅಂತ ಫೋನ್ ಕಟ್ ಮಾಡಿ 2 ಸರಿ ಕೇಳಿ ಕಡೆಗೆ ಹೇಳ್ತೀನಿ, ಹಿಂದಿನ ಒಂದು ನೈಟ್ ತಿನ್ನಲ್ಲ ನಾನು ನಿಮಗೋಸ್ಕರ. ನಾನು 30 ವರ್ಷದಿಂದ ನೈಟ್ ಬಿಟ್ಟಿಲ್ಲ, ನಿಮಗೋಸ್ಕರ ಬಿಡ್ತೀನಿ ಬಾಬಾ ಕೊಡಿ ಅಂತಾನೆ. ಅದೇನು ಅನ್ನಿಸ್ತು ಗೊತ್ತಿಲ್ಲ, ಬಾ ನಮ್ಮ ಕಡೆ ಹೋಗ್ತೀನಿ, ಅವ್ರ ಜೊತೆ ಒಂದು ನೈಟ್ ಇರ್ತೀನಿ. ನಾನು ನೈಟ್ ಇದ್ದಾಗ ಜನ ಎಲ್ಲ ಹೊರಟೋಗ್ತಾರೆ, ರಾತ್ರಿ 1:30 ಗಂಟೆ. ಸಣ್ಣ ಬೆಡ್, ಅವ್ರು 95 ವರ್ಷ, ಹೊಳೆಯುತ್ತಿದೆ ಸ್ಕಿನ್ನು ಇವೆಲ್ಲ. 1 ವರ್ಷದಿಂದ ತೀರ್ಕೊಂಡ್ಬಿಟ್ರು. ನಾನು ಹೇಳ್ತಾ ಇರೋದು 6-7 ವರ್ಷದ ಹಿಂದಿನ ಘಟನೆ. ಒಂದು ಬೆಡ್ ಮೇಲೆ ಸುಮ್ಮನೆ ಇದು ಮಾಡ್ತಾ ಇರ್ತಾರೆ, ಮಲಗೋದು, ಕೂತ್ಕೊಳ್ಳೋದು. ನಾನು ಕೂತ್ಕೊಳ್ತೀನಿ, ಕೆಳಗಡೆ ಕೂತ್ಕೊಳ್ತೀನಿ. ಹೇಳಿ ಬಾಬಾ, ನಾನು ಏನು ಭಾಳ ವಿಷಯ ಮಾತನಾಡ್ತಾರೆ. ಮಾತಾಡೋ ಒಂದು ಮಾತು ಹೇಳ್ತಾರೆ ಅವರು,
ನೀನು ನಾನು ಬೆಳಗ್ಗೆಯಿಂದ ನಾನು ಬಂದಾಗಿಂದ ನೋಡ್ತಾ ಇದ್ದೀನಪ್ಪ, ನಿನ್ನ ರೀತಿನೇ ಬೇರೆ. ನಾನು ನಿನ್ಗೆ ಅಡ್ವೈಸ್ ಮಾಡೋದು ಒಂದಪ್ಪ ಅಷ್ಟು ಇದರ ಮಗನೇ, ಮಾಂಸ ಬಿಟ್ಬಿಡಪ್ಪ. ಅಲ್ಲ 3 ದಿನ ನೆಕ್ಸ್ಟ್ ಟೈಮ್ ಹತ್ರ ಬಂದಾಗ 3 ದಿನ ಬಿಟ್ಟು ಬರ್ತೀನಿ ಪರ್ಮನೆಂಟಾಗಿ. ನನ್ನ ಹತ್ರ ನೀನು ಬರ್ದಿದ್ರು ಪರವಾಗಿಲ್ಲ, ಮಾಂಸ ಬಿಟ್ಬಿಡು. ಅಲ್ಲ ಏನು ನಾನು ಬೇರೆ ಆಸಕ್ತಿಗಳು ಕಮ್ಮಿ, ಊಟನೂ ಬಿಟ್ಬಿಡು ಇದು ಬಿಟ್ಬಿಡು ಅಂದ್ರೆ ಹೇಗೆ ಅಂತೀನಿ. ಬಿಟ್ಬಿಟ್ಟು ನೋಡು ನೀನು, ಗೊತ್ತಾಗುತ್ತೆ. ನನಗೆ ಇವರೆಲ್ಲ ಬಸವ ಇವರೆಲ್ಲ ತುಂಬಾ ಆಳವಾಗಿ ಓದ್ಕೊಂಡ್ರು. ಅವರೆಲ್ಲ ಬಹಳ ಮಾಂಸಾಹಾರದ ವಿರುದ್ಧ ಅಲ್ಲ. ಸೊ ನಾನು ಅವರು ಅದಾದ ನನಗೆ ಮಾತನಾಡಿದ 1 ವರ್ಷ ತೀರ್ಕೊಂಡ್ಬಿಡ್ತಾರೆ ಅವರು. ತೀರ್ಕೊಂಡ್ಮೇಲೆ ಇನ್ನೊಬ್ಬ ಸಾಧಕ, ಚಿಕ್ಕ ವಯಸ್ಸಿನ ಸಾಧಕ ಹೇಳೋದು, ಅದರಲ್ಲಿ ಸಲ್ಫರ್ ಕಂಟೆಂಟ್ ಇರುತ್ತೆ. ಆ ಸಲ್ಫರ್ ಕಂಟೆಂಟು ನೀವು ಧ್ಯಾನ ಇದಕ್ಕೆ ಕೂತ್ಕೊಂಡಾಗ ನೀವು ರೀಚ್ ಆಗಬಹುದಾದ ಒಂದು ಲೆವೆಲ್, ಮಾನಸಿಕ ಲೆವೆಲ್ ಆಗೋಕ್ಕಾಗಲ್ಲ ಅಂತಾರೆ. ಸೊ 4 ವರ್ಷದ ಹಿಂದೆ ಒಂದಿನ ಡಿಸೈಡ್ ಮಾಡ್ತೀನಿ ಬಿಟ್ಟು ಬಿಡೋಣ ಅಂತ. ಆಗ ನಾನು ವಾರಕ್ಕೊಂದ್ಸರಿ ಗಾಂಜಾ ತೊಗೊಳ್ತಿದ್ದೆ. ಅದು ಕೂಡ ಸ್ಪಿರಿಚುವಲ್ ಕಾರಣಕ್ಕೆ. ಆ ತೊಗೊಂಡೇನು ಖುಷಿ ಪಡೋದು, ಡ್ಯಾನ್ಸ್ ಆಡೋದು ಇದೆಲ್ಲ ಮಾಡ್ತಿರಲಿಲ್ಲ. ಮಟನ್ ತೊಗೊಳ್ತಿದ್ದೆ. ಡ್ರಿಂಕ್ಸ್ ಕೂಡ 1-2 ಪೆಗ್ ತೊಗೊಳ್ತಿದ್ದೆ ಅಥವಾ 1 ಬಿಯರ್ ತೊಗೊಳ್ತಿದ್ದೆ. ಬಿಡೋದಾದರೆ ಎಲ್ಲ ಬಿಡೋಕ್ಕಾಗತ್ತಾ ನೋಡೋಣ ಅಂದ್ಬಿಟ್ಟು ಒಂದಿನ ಮನಸ್ಸಿಗೆ ಕೊಟ್ಕೊಳ್ತೀನಿ, ಹೇಯ್ ಬಿಡು 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 ಅಂತ ಅಂದ್ಬಿಟ್ಟು ಇವತ್ತಿಂದ ನಾನು 3 ಮುಟ್ಟಲ್ಲ ಅಂತೀನಿ, ಹೇಳಿಬಿಡ್ತೀನಿ. ಎಲ್ಲ ಅಂದ್ಕೊಳ್ಳೋದೇನು, 1 ತಿಂಗಳು ಬಿಡ್ತಾನೆ, 2 ತಿಂಗಳು ಬಿಡ್ತಾನೆ, 6 ತಿಂಗಳು ಬಿಟ್ಬಿಡ್ತಾನಪ್ಪ. ಆಮೇಲೆ ಶುರು ಮಾಡ್ತಾನೆ. ನಮ್ಮದು 3.5 ವರ್ಷದಿಂದ ಇವಂದು ನಮ್ಮ ರೋಷನ್ದು ಮದುವೆ ಬರುತ್ತೆ. ಆಗ ನಮ್ಮ ರೈಟ್ರುಗಳು ಇವರೇ ಸೇರ್ತಾರೆ, ನಮ್ಮ ಮಂಜುನಾಥ ದೇವಿಂದ್ರ ಹೊನ್ನಾಪುರ, ಸ್ವಲ್ಪ ಡ್ರಿಂಕ್ಸ್ ತೊಗೋಬೇಕು ಅಂತ. ಇದು ನೀವು ನಂಬ್ತಿರೋ ಇಲ್ಲೋ, ಒಂದು ಗಾಜಿನ ಲೋಟದಲ್ಲಿ ಇಷ್ಟು ಬಿಯರ್ ಹಾಕ್ಕೊಳ್ತೀನಿ. 1 ತೊಟ್ಟು ಇಲ್ಲಿ ಟಚ್ ಆದ ತಕ್ಷಣ ಏನೋ ಒಂಥರ ಆಗ್ಬಿಡ್ತಾನೆ ಅಲ್ಲಿ. ಅವ್ರು ಏನು ಅಂದ್ಕೊಳ್ತಾರೆ ಅದು ನೋಡಲ್ಲ, ಇಟ್ಬಿಡ್ತೀನಿ ಸುಮ್ಮನೆ ಆ ಕಡೆ. ಆಗ ನನಗೆ ಗೊತ್ತಾಗುತ್ತೆ ಯಾಕೆ ನಮ್ಮ ಹಿರಿಯರು ಹೇಳ್ತಾಯಿದ್ರು, ಧ್ಯಾನ ಮಾಡು, ಜಪ ಮಾಡು, ಇಚ್ಛಾಶಕ್ತಿ ಬೆಳೆಸ್ಕೊ. ನಾನು ಸ್ಟ್ರಾಂಗಾಗಿ ಕೊಟ್ಬಿಟ್ಟಿದ್ದೀನಿ ಅಂದರೆ ಅದಾದಮೇಲೆ ನಾನು ಹೋಟ್ಲಿಗೆ ಹೋದಾಗ ಕೆಲವು ನಮ್ಮವರೆಲ್ಲ ಬಿರಿಯಾನಿ ತಿಂತಾರೆ, ಇದು ತಿಂತಾರೆ, ಕೆಲವು ಕಡೆ ಅಲ್ಲಿ ನಾನ್ ವೆಜ್ ಬಿಟ್ಟು ಇರಲ್ಲ ಅಂದಾಗ ಬರೀ ನಾನು ಫ್ರೈಡ್ ರೈಸ್ ಕೊಡ್ರಪ್ಪ ಅಂತೀನಿ. ಆದರೆ 1 ಪೀಸ್ ಕೂಡ ತೊಗೊಳಕ್ಕಾಗಲ್ಲ ನನ್ನ ಕೈಯಲ್ಲಿ. ಅವತ್ತಿಂದ ಒಂದೇ ಪೀಸ್ನ ಟಚ್ ಮಾಡಿಲ್ಲ, ಡ್ರಿಂಕ್ಸ್ ತೊಗೊಂಡಿಲ್ಲ. 2 ಸಾರಿ ಮಾತ್ರ ಒಂದೊಂದು ಸಾರಿ ದರ್ಗಾಗಳಿಗೆ ಹೋದಾಗ ಗಾಂಜಾ ತೊಗೊಳ್ತೀನಿ, ಆಮೇಲೆ ಅದು ಆಗಲ್ಲ. ಸೊ ಇಚ್ಛಾಶಕ್ತಿ ಅನ್ನೋದು ಅದೇನು ಗೊತ್ತಿಲ್ಲ ನನಗೆ, ಸಣ್ಣ ವಯಸ್ಸಿನಿಂದ ಬಂದುಬಿಟ್ಟಿದೆ. ಇವತ್ತು ನಾನು ಯಾರೂ ನಾನು ಇದು ಮಾಡಲ್ಲ, ಇನ್ನು 5 ವರ್ಷನ ಬಿಟ್ಮೇಲೆ ತೊಗೊಳ್ಳೋಣ ಎಲ್ಲ ಅಂದಾಗ ತಾಟೇ ಇದಾಗಲ್ಲ, ಮಾನಸಿಕವಾಗಿ ತಾಟೇ ಆಗೋದಿಲ್ಲ. ಸೊ ಇದು ಗೊತ್ತಿಲ್ಲ ನನಗೆ. ನನ್ನ ತಾಯಿ, ನಾನು ಅಪಾರವಾಗಿ ಇಷ್ಟಪಡೋದು ನನ್ನ ತಂದೆ ತಾಯಿನ ಇಷ್ಟಪಡ್ತೀನಿ. ನನ್ನ ತಾಯಿ ಅಂತ ನನಗೆ ದೇವತೆ. ನನ್ನ ತಾಯಿ ಹಠಮಾರಿ ಹೆಂಗಸು, ಹಳ್ಳಿ ಹೆಂಗಸು. ನಿಮ್ಗೆ ಗೊತ್ತಲ್ಲ, ನಿಮ್ಮ ತಾಯಿನೂ ಹಂಗೆ ಇರ್ತಾರೆ, ಎಲ್ಲ ತಾಯಿಂದಿರೋ ಅಷ್ಟೇ. ಅದು ಹಳ್ಳಿಯಿಂದ ಬಂದವರಂತೂ ಹಠಮಾರಿಗಳು. ನನಗೆ ಅವರಿಂದ ಬಂದುಬಿಟ್ಟಿದೆ ಅಂತ. ನನ್ನ ತಾಯಿ ನನ್ನನ್ನು ಕಣ್ಣಲ್ಲಿ ಇಟ್ಕೊಂಡು ಸಾಕಿದ್ದು, ಕಣ್ಣಲ್ಲಿ ಇಟ್ಕೊಂಡು ಆ ರೀತಿ ಈ ರೀತಿ ಅಲ್ಲ, ಮಗನ್ನ ಸಾಕಿದ್ದು. ಆಮೇಲೆ ನೀನು ಬೇರೆಯವ್ರ ಎದುರಿಗೆ ಕೆಳಗೆ ಬೀಳಬಾರ್ದು, ತಪ್ಪು ಮಾತಾಡಬಾರ್ದು. ನಾನೀಗ ತಗಡೆ ಇವೆಲ್ಲ ಹೇಳಿದಾಗ ಹೇಳ್ಬೇಕು ಅಂತಿದ್ದೀನಿ. ನಾನು ಅಂಡರ್ವರ್ಲ್ಡಿಂದ ಬಂದವನು, ಎಲ್ಲರೂ ನಾನು ಅಂಥ ಪದಗಳು ಯೂಸ್ ಮಾಡ್ತೇನೆ. ಅಮ್ಮ ಅಕ್ಕ ಅಂತ ಬೈದಿದ್ದೀನ ಕೇಳಿ ಆಗೋದೇ ಇಲ್ಲ ನನ್ನ ಕೈಯಲ್ಲಿ. ಯಾಕೆ ಅದು ಬಂದಿದ್ದು ನನ್ನ ತಾಯಿಯಿಂದ ಬಂದುಬಿಡ್ತದೆ. ನೀನು ಯಾರಿಗೂ ಬೈಗಳ ಬಳಸಬಾರ್ದು, ಇದು ಬಳಸಬಾರ್ದು, ಇದು ಬಂದುಬಿಟ್ಟಿದೆ. ಈಗ ಇದೆಲ್ಲ ಆದಮೇಲೆ ಮಾಂಸಾಹಾರ ಎಲ್ಲ ಬಿಟ್ಟಮೇಲೆ ನಾನು ಒಂದು ಸಂಗತಿ ಹೇಳಬೇಕು, ನನ್ನ ಎನರ್ಜಿ ಲೆವೆಲ್ 10ರಷ್ಟು ಹೆಚ್ಚಾಗ್ಬಿಡ್ತು. ನಂಗೆ ಅದೇ ಶಾಕ್ ಆಗಿಬಿಟ್ಟಿರೋದು. ಆಗ ನಾನು ಯೋಚನೆ ಮಾಡಿದೆ, ನಮ್ಮ ಹಳ್ಳಿಲಿ ಸಂಪ್ರದಾಯಸ್ಥ ಬ್ರಾಹ್ಮಣರು ಇರ್ತಿದ್ರು, ಸಾತ್ವಿಕ ಬ್ರಾಹ್ಮಣರು. 95 ವರ್ಷದಲ್ಲಿ ತಣ್ಣೀರು ಸೇತ್ಕೊಂಡು ಸ್ನಾನ ಮಾಡೋದು ನಾವು ನೋಡಿದ್ದೀವಿ. ಅವ್ರು ತಿಂತಾ ಇದ್ದಲ್ಲಿ ಯಾವ ಪ್ರೋಟೀನ್ ಇತ್ತು? ನಾವು ಪ್ರೋಟೀನ್ ಇಲ್ಲ, ವಿಟಮಿನ್ ಇಲ್ಲ, ಅದಿಲ್ಲ, ಜಸ್ಟಿಫಿಕೇಷನ್ ಅಷ್ಟೇ. ಸಾವಿರಾರು ಕೋಟ್ಯಾಂತರ ಜನ ಜೈನರು. ನಾನು ಜೈನರ ಜೊತೆ ಬಹಳ ಒಡನಾಟ ಮಾಡಿದ್ದೀನಿ, ದೀಕ್ಷಾ ಜೈನರು ಮತ್ತು ಬಿಸ್ನೆಸ್ ಜೈನರುಗಳ ಜೊತೆ. ಮೈ ಗಾಡ್, ಅವ್ರಿಗಿರೋ ಎನರ್ಜಿ ಯಾರಿಗೂ ಇರಲ್ಲ. ಆ ಸಣ್ಣ ಮಟನ್ನು ತಿನ್ನಲ್ವೇ? ಹೌದು. ಸೊ ಇದು ಸುಳ್ಳು, ನಾವು ಬೆಳೆಸ್ಕೊಂಬಿಟ್ಟಿದ್ದೀವಿ. ಸೊ ಹಾಗಾಗಿ ಆ ಇಚ್ಛಾಶಕ್ತಿ ನನಗೆ ಬಂದುಬಿಟ್ಟಿದೆ. ಈಗ ನಾನು ಇರೋದೇನೋ, ನಾನು ಎಷ್ಟು ಅರ್ಹನಿದ್ದೀನೋ ಅದಕ್ಕಿಂತ ಹೆಚ್ಚಿಗೆ ಸಮಾಜ ಕೊಟ್ಬಿಟ್ಟಿದೆ. ಅದು ಭಾಳ ಜನಕ್ಕೆ ಬಂದಿರುತ್ತೆ, ಅದು ಯಶಸ್ವಿ ಆದವ್ರಿಗೆ. ನನಗೆ ಅದು ಆಳವಾಗಿ ಬಂದುಬಿಟ್ಟಿದೆ. ನಾನು ಅಂಥ ಜಗತ್ತಿನಲ್ಲಿ ಬಂದೆ, ಹಿಂಸೆಯ ಜಗತ್ತಿನಿಂದ ಬಂದೆ, ಎಲ್ಲ ಬಂದೆ. ಇಷ್ಟು ವಿಶ್ವಾಸ ಪ್ರೀತಿ ತೋರಿಸ್ಬಿಟ್ರು. ಈಗ ತೋರಿಸಿದಾಗ ನಾನು ಏನಾದರೂ ಸ್ವಲ್ಪ ಆದರೂ ಕೊಡಬೇಕು. ಹೆಚ್ಚು ಇವಾಗ ಆಧ್ಯಾತ್ಮಿಕತೆ ಕಡೆಗೆ ಒಲವು ಅಲ್ಲ, ಆಧ್ಯಾತ್ಮ ಜಗತ್ತಿನ ಹೊರತುಪಡಿಸಿದ ಆಧ್ಯಾತ್ಮಿಕತೆ ಅಲ್ಲ, ಜಗತ್ತಿನ ಜೊತೆ ಇದ್ಕೊಂಡೆ ಸೇಮ್. ನಮ್ಗೆ ಯಾರು ನಮಗೆಲ್ಲ ಮಾಡಿಲ್ಲ ಅಂದರೆ ಬಸವ. ಅವ್ನು ಜಗತ್ತಿನ ಜೊತೆ ಇದ್ದ, 2 ಮದುವೆ ಆಗಿದ್ದ, ಅಷ್ಟೆಲ್ಲ ಇದ್ದೂ ಕೂಡ ಒದ್ದಾಡ್ತಿದ್ದ. ಬೈಲನ್ನು ಶಿವ ಮಾಡೋದು ಹೇಗೆ, ಶಿವನನ್ನು ಏನದು ಹೇಳ್ತಿದ್ದ ಅವನು. ಸ್ವಲ್ಪ ಹೇಳ್ತಿದ್ದ ಅವನ ಒಂದೊಂದೂ. ಏನೇ ಸ್ಟ್ರೆಸ್ ಆದಾಗ ಒಂದು 10 ವಚನ ಓದಿಬಿಟ್ರೆ ಭಾರಿ ಇದಾಗುತ್ತೆ.
ಹಾಗೆ ಅಲ್ಲಮ ಅಥವಾ ಸಿದ್ದರಾಮ ಚನ್ನಬಸವಣ್ಣ 10 ವಚನ ಓದಿಬಿಟ್ರೆ ಬೇರೆ ಥಿಂಕಿಂಗೇ ಬೇರೆ ಆಗೋಗುತ್ತೆ ನಮಗೆ. ಸೊ ನೀವು ನಿಮ್ಮ ಹಲವಾರು ಕ್ಷೇತ್ರಗಳಲ್ಲಿ ನೀವು ಸುಮಾರು ದಶಕಗಳಲ್ಲಿ ಕೆಲಸ ಮಾಡಿದರೆ, ಹಲವಾರು ಏರಿಳಿತಗಳನ್ನು ನೋಡಿದ್ದೀರಾ ಬದುಕಿನಲ್ಲಿ. ಸೊ ಕಳೆದ ಒಂದು 6-7 ವರ್ಷಗಳ ಹಿಂದೆ ನಿಮ್ಮ ಇದರಲ್ಲೂ ದೊಡ್ಡದಾದಂಥ ಘಟನೆ ತುಂಬ ದೊಡ್ಡದಾಗಿ ನಡೀತು. ನಿಮಗೆ ದೊಡ್ಡ ಮಟ್ಟದ ತೊಂದರೆ ಕೊಡುವಂಥ ಪ್ರಯತ್ನಗಳು ಕೂಡ ನಡೆದು ನಿಮಗೆ ಜೀವ ಬೆದರಿಕೆ ಕೂಡ ಇತ್ತು. ಸೊ ಈಗಲೂ ಕೂಡ ಜೀವ ಬೆದರಿಕೆ ಇದೆಯಾ? ಇಲ್ಲ, ಜೀವ ಬೆದರಿಕೆ ಅವತ್ತೂ ಇರಲಿಲ್ಲ. ತೊಂದರೆ ಕೊಟ್ಟರು ಅಂದಾಗಲೂ ನಾನು ಹೆಂಗೆ ತೊಗೊಂಡಿದ್ದೀನಿ ಆಗ ಸಿಟ್ಟಿನಿಂದ ಮಾತಾಡಿದೆ. ಆಮೇಲೆ ತೊಗೊಂಡೆ. ನಾನೇನು ಬೀಡ ಮಾರ್ತೀನ ಅಥವಾ ಯಾವುದೋ ಒಂದು ಮಾಲ್ ಇಟ್ಟಿದ್ದೀನ, ಬಿಸ್ನೆಸ್ ಮನ್ನ ಈದ ಅಥವಾ ಫಿಲ್ಮ್ ಮೇಕರ, ನನಗಿರೋ ಒಂದು ಬಿಗ್ ಇಮೇಜ್ ಏನಂದರೆ ಅಂಡರ್ವರ್ಲ್ಡ್ ಮನುಷ್ಯ. ಅವ್ರ ಬಗ್ಗೆ ಏನೋ ಅನುಮಾನಗಳು ಇವತ್ತು ಬಂದರು, ನನ್ನನ್ನು ಚೆನ್ನಾಗಿ ಟ್ರೀಟ್ ಮಾಡಿದ್ರು, ನಂತರ ಏನೇನೋ ಮಸಲತ್ತು ಮಾಡಿಬಿಟ್ರು, ಅದು ಸಿಟ್ಟು ಬಂತು ನನಗೆ. ಆಮೇಲೆ ಅವರು ಮಧ್ಯದಲ್ಲಿದ್ದವರು ಅವರು ಏನೋ ಹೇಳ್ಕೊಂಡ್ರು, ನೋಡಿ ನಾನು ಪರ್ಸನಲಾಗಿ ಏನೂ ಇಟ್ಕೊಂಡಿರಲಿಲ್ಲ ಆ ವ್ಯಕ್ತಿ ಬಗ್ಗೆ, ಅವ್ರು ಹೇಳಿ ಅಂತ ಹೇಳಿದ್ರು. ಆವತ್ತೇ ಅವ್ರನ್ನೂ ಮರ್ತುಬಿಟ್ಟೆ ನಾನು. ಇವತ್ತು ನನಗೆ ಎಲ್ಲೇ ಸಿಕ್ಕಿದ್ರು ತುಂಬ ಬ್ರದರ್ಲಿಯಾಗೆ ಮಾತಾಡೋದು ನಾನು. ಅವ್ರು ನೆನೆಸ್ಕೊಳ್ಳೋದು ಅಷ್ಟೇ. ಅವ್ರು ಕೆಟ್ಟದಾಗಲಿ ಅಂತ ನೆನೆಸ್ಕೊಳ್ಳೋಕ್ಕೂ ನನ್ನ ಕೈಲಾಗಲ್ಲ. ಯಾಕೆಂದ್ರೆ ಅವ್ರು ಮಾಡಿದ್ದಕ್ಕೆ ಇನ್ನೂ ಗಟ್ಟಿ ಆದೆ ನಾನು. ಆ ಘಟನೆ ಆದಮೇಲೆ ಇನ್ನೂ ಆಳವಾಗಿ ಹೋಗ್ಬಿಟ್ಟೆ ಬಸವಣ್ಣಿಗೆ. ನೀನು ಹಿಂಗೆಲ್ಲ ಆದಾಗ ಹೆಂಗೆ ಮಾಡ್ತಿದ್ದಪ್ಪ ಬಸವಣ್ಣ, ನನಗೆ ಮಾತಾಡ್ತಾ ಇರ್ತೀನಿ ಸುಮ್ಮನೆ, ಬಸವಣ್ಣ ಹೇಳಪ್ಪ ನನಗೂ ಹೇಳ್ಕೊಡು ನೀನು ಅಂತೇಳಿ ತಂದ್ಕೊಂಡಾಗ ನನಗೆ ಅರ್ಥ ಆಯಿತು ಹೆಂಗೆ ಮಾಡ್ತಿದ್ರು ಅವರೆಲ್ಲ ಅಂತ. ಆ ರೀತಿ ಇವತ್ತು ಅವ್ರು ಯಾರ ಬಗ್ಗೆ ನನಗೆ ಎಲ್ಲಷ್ಟು ಹುಡುಕಿದ್ರೂ ಸಿಟ್ಟಿಲ್ಲ. ಮತ್ತು ಜೀವ ಬೆದರಿಕೆ ಭಾಳ ಹಿಂದೆನೇ ಹೊರಟೋಯ್ತು. ಭಾಳ ಜನ ಅಂತಾರೆ ರೈ ಅವರಿಲ್ಲ ಇವತ್ತು ಅಂತ, ರೈ ಅವರು ಇದ್ದಾಗಲೇ ಹೊರಟೋಗಿತ್ತು. ಇತ್ತೀಚೆಗೆ ಸ್ಪಂದನ ನಮ್ಮ ಡಿ ಕೆ ಶಿವರಾಮ್ ಅವರ ಇವಳು ಮಗಳು ಸೊ ತೀರೋದು. ಸೊ ನಿಮಗೆ ಒಂದು ಇನ್ಸಿಡೆಂಟ್ ನೆನಪಿರಬೇಕು. ಭಾಳ ಸಂಕಟ ಆಯಿತು ನನಗೆ. ನಾನು ಮಗಳು ನೋಡಿರಲಿಲ್ಲ, ಅವ್ರ ಮಗನ ನೋಡಿದ್ದೀನಿ, ಶಿವರಾಮ್ ಅವ್ರ ಮಗನ್ನ. ಆಗ ನಾವು ಲಾಕಪ್ನಲ್ಲಿರ್ತೀವಿ, ಆ ಮಗು ಹುಟ್ಟಿದಾಗ, ಸ್ಪಂದನ ಹುಟ್ಟಿದಾಗ ಅವರು ಮಂಗಳೂರು ಹೋಗ್ತಾ ಇರ್ತಾರೆ. ಅಲ್ಲಿರ್ತಾರೆ ಅವರ ಮಿಸ್ಸಸ್ಸು, ಅಲ್ಲಿ ಹೋಗ್ತಾ ಇರ್ತಾರೆ. ನಾನು ಕೈ ಇಟ್ಕೊಳ್ತೀನಿ, ಬೇಡ ಸರ್, ನಮಗೆ ಅವ್ರು ಎಷ್ಟು ಕ್ಲೋಸ್ ಆಗ ಅಂದರೆ ನಮ್ಮ ಪ್ರೊಟೆಕ್ಟರ್ ಅವರು. ಸರ್ ಬೇಡ ಹೋಗಬೇಡ, ನೀವು ಹೋಗಬೇಡಿ ಸರ್, ನಿಮ್ಮ ಜೊತೆ ಇರೋಷ್ಟು ಈಸಿನೆಸ್ಸು ನಮಗೆ ಮುದ್ದೈನವ್ರ ಜೊತೆ ಇಲ್ಲ ಅಂತೀನಿ. ಆಗ ಹೇಳ್ತಾರೆ ಅಲ್ಲಿ ಹೆರಿಗೆ ಆಗಿದೆ, ನಾನು 3 ದಿನ ಹೋಗ್ಬೇಕು ಅಂತಿದ್ದೆ, 1 ದಿನ ಹೋಗಿ ಬಂದುಬಿಡ್ತೀನಿ ಅಂತೇಳಿ ಇವತ್ತು ಹೋಗಿ ನಾಳೆ ರಾತ್ರಿ ನಾಳಿದ್ದು ಬಂದುಬಿಡ್ತಾರೆ ಅವರು. ಸೊ ಹಂಗಾಗಿ ಆ ಮಗಳ ಬಗ್ಗೆ ನೋಡ್ದೇ ಒಂದು ಅಫೆಕ್ಷನ್ ಡೆವಲಪ್ ಆಗಿಬಿಟ್ಟಿತ್ತು, ಅಫಿನಿಟಿ, ಇಂಡೈರೆಕ್ಟ್ ಅಫಿನಿಟಿ. ನಾವು ಲಾಕಪ್ನಲ್ಲಿದ್ದಾಗ ಆ ಮಗು ಹುಟ್ಟು, ಆ ಮಗು ನೋಡಿದ ಸತ್ತಾಗ ನನಗೆ ತುಂಬ ಸಂಕಟ ಆಯಿತು ನನಗೆ. ಈಗ ಅವರ ನನ್ನ ಇದರಲ್ಲಿ ಏರಿಡ್ತಾ ಇದೆ ಸಂಬಂಧಗಳಲ್ಲಿ, ಆದರೆ ಆ ಮಗಳು ನನಗೆ ಮಾಡಿದ್ದಾಗೆ. ಈಗ ನನಗೆ ರವಿ ಬೆಳಗೆರೆ ಮಗಳು ಭಾವನಾ, ಅವಳು ಹೇಳಿದ್ದೀನಿ, ನೋಡಪ್ಪ ತಂದೆ ಇಲ್ಲ ಅನ್ಕೋಬೇಡ, ನಿನ್ನ ದೊಡ್ಡಪ್ಪ ನಾನಿದ್ದೀನಿ, ಅವನ ಜೊತೆ ನಾನು ಏನು ಫೈಟ್ ಮಾಡಿದ್ದೀನಿ ಮರ್ತು ಬಿಡೋದು ನಾವು ಕೇಳಿ. ಆ ಮಗು ಹೇಳ್ತಾ ಅದನ್ನು ಇಂಟ್ರೂ ಮಾಡಬೇಕು ಅಂತ ಟೈಮ್ ಸಿಗ್ತಾಯಿಲ್ಲ, ನನಗೆ ಸಿಗ್ತಾಯಿಲ್ಲ. ಅವಳು ಹೇಳಿದಾಗ ನಾನು ಆಮೇಲೆ ಇದು ಮಾಡಿಲ್ಲ, ನಾನು ಜಗತ್ತಿಗೆ ಹೇಳಬೇಕು ನನ್ನ ದೊಡ್ಡಪ್ಪ ಇದ್ದಾರೆ ಅಂತ ಹೇಳಬೇಕು, ಹೇಳೇ ಕಳಿಸಿದೆ ನಾನು ಇನ್ನೇನೂ ಹೇಳಲ್ಲ ನಿನಗೆ, ಅವರಿಲ್ಲ ಅಂತ ತಲೆ ಕೆಡ್ಸ್ಕೋಬೇಡ, ದೊಡ್ಡಪ್ಪ ನಾನಿದ್ದೀನಿ, ನನಗೆ ಮುಂಚೆ ಅವ್ನು ಹೋಗ್ಬಿಟ್ಟ ಅಷ್ಟೆ. ಸೊ ಆ ದ್ವೇಷ ಇವತ್ತು ಬಹುಶಃ ನಾನು ಬೇರೆ ಏನಾದರೂ ಹೇಳಲಿ ಕೊರತೆಗಳನ್ನ, ಆದರೆ ನನ್ನ ಒಳಗೆ ಒಂದು ಸಣ್ಣತನ, ಒಂದು ದ್ವೇಷ, ಒಂದು ಆಟಮ್ನಷ್ಟು ಕೂಡ ಇರೋಕ್ಕೆ ನಾನು ಬಿಡ್ತಾಯಿಲ್ಲ. ಎಲ್ಲೋ ಬರುತ್ತೆ, ಸಿಟ್ಟು ಬರೋದು ಬೇರೆ, ಸಣ್ಣತನ ದ್ವೇಷ ಬೇರೆ, ಅದನ್ನು ಬರೋಕ್ಕೆ ಬಿಡ್ತಾಯಿಲ್ಲ ನಾನು. ಏನೋ ಪ್ರಜ್ಞಾಪೂರ್ವಕವಾಗಿ ಅದನ್ನು ಹೊಡೆದಾಗ್ತಾ ಇದ್ದೀನಿ. ಕೊನೆಯದಾಗಿ ನಮ್ಮ ಅಗೇನ್ ಮತ್ತೆ ಕ್ರೀಮ್ ಸಿನಿಮಾ ಬಗ್ಗೆ ಮಾಡೋದಾದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಪ್ರೇಕ್ಷಕರಿಗೆ ಅಥವಾ ನೋಡೋದ್ರಿಗೆ? ಇದನ್ನು ಸಕ್ಸಸ್ ಮಾಡಿಸಿ. ಯಾಕೆ ಸಕ್ಸಸ್ ಮಾಡಿಸಿದರೆ ನೆಕ್ಸ್ಟು ಎಜುಕೇಷನ್ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ, ಸಿನಿಮಾ ಮಾಧ್ಯಮ ಬಳಸ್ಕೊಂಡು ಏನೇನು ಸಾಧ್ಯತೆ ಇದೆ ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ ನಾನು. ಇದು ಆ ಸಕ್ಸಸ್ ಮಾಡಲಿಲ್ಲ ಅಂದರೆ ನನಗೆ ಖಂಡಿತವಾಗಿ ನಿರಾಶೆ ಆಗುತ್ತೆ, ನನ್ನದೇ ಬೇರೆ ಬದುಕಿನಲ್ಲಿ ಹೋಗಬೇಕಾಗುತ್ತೆ. ಬಟ್ ನಾನು ಮಾಡಿಸ್ತಾರೆ, ಯಾಕೆಂದರೆ ನಂದು ಬಿಟ್ಟುಬಿಡಿ, ಆ ಹೆಣ್ಣು ಮಗಳು ಮಾಡಿದಾಳಲ್ಲ, ಬಾ 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 ಅನ್ಇಮ್ಯಾಜಿನಬಲ್. ಮತ್ತು ಆ ಹುಡುಗ ಕೆಲಸ ಮಾಡಿದಲ್ಲ ಡೈರೆಕ್ಟರ್, ಎಲ್ಲರೂ ಅಚ್ಯುತ, ಇವರು, ಆಮೇಲೆ ರೋಷನ್ ಮಾಡಿದ್ದಾನೆ ನಮ್ಮ ಬಚ್ಚನ್ ಮಗ, ಅವರೆಲ್ಲರೂ ದ ಬೆಸ್ಟ್ ಇನ್ ದೇರ್ ಪರ್ಸನಾಲಿಟೀಸ್, ಆಲ್ ದ ಪಾಸಿಬಿಲಿಟಿ ದ ಬೆಸ್ಟ್ ಕೊಟ್ಟಿದ್ದಾರೆ. ಮತ್ತು ಇಷ್ಟಾಗಿ ನನಗೆ ಒಂದು ನಂಬಿಕೆ ಇದೆ, ನಾನು ಬೋರ್ ಹಿಡಿಸುವಂತಹ ಸಿನಿಮಾ ಖಂಡಿತ ಮಾಡಲ್ಲ. ಅದು ಸ್ಪೆಷಲಿ ಇದಂತೂ ತುದಿಗಾಲಲ್ಲಿ ನಿಲ್ಲಿಸ್ಬಿಡುತ್ತೆ. ಮೊದಲು ಹಾಫ್ ನಾವು ಕತೆ ಹೇಳ್ಕೊಂಬಂದಿದ್ದೀವಿ, ಏನಿದೆ ಅರ್ಥ ಆಗುತ್ತೆ. ಸೆಕೆಂಡ್ ಹಾಫ್ ನೀವು ನೆನೆಸ್ಕೊಳ್ಳೋಕ್ಕಾಗಲ್ಲ. ಬೇರೆಯವ್ರು ಬಿಡಿ, ನಾನಿರೋ ಫಿಲಮ್ಗಳಲ್ಲಿ ನಮಗೆ ನೋಡೋಕ್ಕೂ ಆಗೋದಿಲ್ಲ, ಬೇಡಪ್ಪ ಏನೋ ಆಗ್ತಾ ಇರ್ತದೆ. ನಾನು ಇದೀನಿ ಅನ್ನೋದು ಮರೆತು ನಾನು ಹೇಳಿದೆ ಅಭಿಷೇಕ್ಗೆ, ಅಲ್ಲಪ್ಪ ನನಗೆ ಸೆಕೆಂಡ್ ಹಾಫಲ್ಲಿ ಎಷ್ಟು ನಿಮಿಷ, ಹೆಚ್ಚು ಕಮ್ಮಿ 55 ನಿಮಿಷ ಅಂದರೆ, ಯಾವ 55 ನಿಮಿಷ, ನನಗೆ 30 ನಿಮಿಷ ಕೂಡ ಕಾಣಿಸ್ತಾ ಇಲ್ಲ ನನಗೆ, ಅಷ್ಟು ಚೆನ್ನಾಗಿ ಹೋಗಿದೆ. ಸ್ಪೀಡಾಗಿ ಪೇಸ್ ಮತ್ತು ಇದು ಎಳ್ಕೊಂಡು ಹೋಗೋದು ನನ್ನ ಎಳ್ಕೊಂಬಿಡುತ್ತದು. ನಾನು ಈಗಲೇ ಹೇಳ್ತಿದ್ದೀನಿ, ಬೇರೆ ಥಿಂಕ್ ಮಾಡೋಕ್ಕೆ ಚಾನ್ಸೇ ಕೊಡೋದಿಲ್ಲ, ಅಷ್ಟು ಹೇಳ್ಕೊಂಬಿಟ್ಟಿದೆ. ವಿಜುವಲಿ ಡೈಲಾಗಿಂತ ಹೆಚ್ಚಿಗೆ ವಿಜುವಲ್ ಆಗಿ
ಮತ್ತು ಸಬ್ಜೆಕ್ಟ್ ಆಗಿದೆ. ಪ್ರಿಯ ವೀಕ್ಷಕರೇ, ಸಾಮಾನ್ಯವಾಗಿ ನಾವು ಅಗ್ನಿ ಶ್ರೀಧರ್ ಅವ್ರ ಜೊತೆಗೆ ಮಾತುಕತೆ ಕೂತ್ಕೊಂಡ್ರೆ ಆ ಮಾತುಕತೆ ಕೆಲವೇ ನಿಮಿಷಗಳಲ್ಲಿ ಮುಕ್ತಾಯ ಆಗಲ್ಲ. ಈಗಲೂ ಕೂಡ ಅವ್ರ ಜೊತೆಗೆ ನಾವು 1 ಗಂಟೆಗೂ ಹೆಚ್ಚು ಕಾಲ ಕೂಡ ಮಾತಾಡಿದ್ದೀವಿ. ಸಿನಿಮಾ ಜೊತೆಗೆ ಹಲವಾರು ಅವರ ಬದುಕಿನ ಘಟನೆಗಳು ಹಾಗೂ ಅವರ ಅನುಭವಕ್ಕೆ ಬಂದಂಥ ಘಟನೆಗಳ ಬಗ್ಗೆ ಸವಿಸ್ತಾರವಾಗಿ ಅವರು ಮಾತಾಡಿದ್ದಾರೆ. ಅವರಲ್ಲಿ ಒಬ್ಬ ತತ್ವಜ್ಞಾನಿ ಇದ್ದಾನೆ, ಒಬ್ಬ ಹೋರಾಟಗಾರ ಇದ್ದಾನೆ, ಹಾಗೂ ಒಬ್ಬ ಸೂಕ್ಷ್ಮ ಜೀವಿ ಏನಂತ ಹೇಳ್ತೀವಿ ನಾವು ಅಂತಂದರೆ ಒಬ್ಬ ಮಾನವೀಯತೆಯ ಕಳಕಳಿ ಉಳ್ಳಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಅವರು ಮಾಡಿರುವಂಥ ಕ್ರೀಮ್ ಸಿನಿಮಾ ಒಂದು ರೀತಿಯ ತುಂಬ ವಿಭಿನ್ನವಾದಂತಹ ಹಾಗೂ ಪ್ರಸ್ತುತ ಸಮಾಜದಲ್ಲಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ನಡೆಯುತ್ತಿರುವಂತಹ ಅತ್ಯಂತ ಅಮಾನವೀಯ ಘಟನೆಯ ಕುರಿತು ಇರುವಂಥ ಸಿನಿಮಾ. ನೀವು ಕೂಡ ಈ ಸಿನಿಮಾನ ಥಿಯೇಟರ್ಗಳಲ್ಲಿ ಹೋಗಿ ನೋಡಿ ಒಂದು ವಿಭಿನ್ನ ರೀತಿಯ ಅನುಭವವನ್ನು ಈ ಸಿನಿಮಾ ನಿಮಗೆ ಕೊಡುತ್ತದೆ ಅನ್ನುವ ಭರವಸೆಯನ್ನು ಅಗ್ನಿ ಶ್ರೀಧರ್ ಅವರು ಈ ಸಂದರ್ಶನದಲ್ಲಿ ಕೊಟ್ಟಿದ್ದಾರೆ. ಇದೇ ಈ ಹೊತ್ತಿನ ಫೇಸ್ ಟು ಫೇಸ್. ಸರ್, ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಲವಾರು ವಿಷಯ ಹಂಚಿಕೊಂಡ್ರಿ, ತಮಗೆ ಧನ್ಯವಾದ. ನಂದು ಅಷ್ಟೇ, ಥ್ಯಾಂಕ್ ಯು.